ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ಬೆಳಗ್ಗೆ 8:01 ಆಗೈತಿ. ಲಾಕ್ ಚುರುಮು ನೋಡಿ, ಸಿಕ್ಕಾಪಟ್ಟೆ ಥಂಡಿ, ಮಳೆ, ಸಣ್ಣ ಮಳೆ ಉದುರಾಕತ್ತೈತಿ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿದ್ದೆ, ಮಳೆಗೆಲ್ಲ ತೊಳ್ಕೊಂಡು ಹೋಗೈತಿ ನೋಡಿ ಸ್ನೇಹಿತರೆ. ಎಲ್ಲ ಮನೆ ಕಸ ಗುಡ್ಸೀನಿ. ಟಮಾಟೆ ಹಣ್ಣು ಚುರುಮುರು ಚೀಲ ಕೆಸಾಪುರಕ್ಕೆ ಹೋಗೋದು ಇನ್ನು ಹೇಳಿದ್ನೆಲ್ಲಾನು. ಕೆಸಾಪುರಿಗೆ ಒಂದು ಅವ್ರು ಹೋಗಿದ್ದೆ ತರಕ್ಕೆ, ಹಂಗೆ ತರಿಸಿದೆ. ಶ್ರಾವಣಿಗೆ ಒಂದು ಜ್ವರ ಕಮ್ಮಿ ಆಗಿಲ್ಲ ಸ್ನೇಹಿತರೆ, ಕುಂತ ನೋಡಿ. ಎದ್ದಿಂದ್ರಪ್ಪು ಹಾಯ್ ಮಾಡು. ರಂಗೋಲಿ ಯಾರು ಹಾಕ್ಸ್ಯಾರ ನೋಟು ಬಾಗ್ಲಿ ಮ್ಯಾಗಿಂದು? ಯಾಕೆ ನೀನು ಪಾಲು ಬೆಡಿತೀನಿ ಅದು ಉಡಾಳ ಟಿ ಶರ್ಟ್ ಯಾರು ಕೊಡ್ಸ್ಯಾರ? ಈ 2 ದಿನ ಆ ಕಡೆ ಊರಿಗೆ ಹೋಗಿ ತನ್ನ ಗಾಳಿಯಾಗ ಹಿಂಗಾಗಿ ಶ್ರಾವಣಿಗೆ ಜ್ವರ ಕಮ್ಮಾಗಲ್ಲ ಸ್ನೇಹಿತರೆ, ನನಗೆ ಕಮ್ಮಾಗ್ಯಾವು. ಶ್ರಾವಣ ಹಾಯ್ ಮಾಡು. ಯಾರು ಟಿ ಶರ್ಟ್? ಯಾರಿಗೆ? ಮಾರುತಿಗೆ. ಸ್ನೇಹಿತರೆ, ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಡಲಗೇರಿ. ಮರಿಯಿಂದ ಬೀರೇಶ್ ಮುತ್ಯದಲ್ಲ ಆ ದೇವ್ರ ಜಾತ್ರೆ ಇತ್ತಲ್ಲ ನಿನ್ನೆ. ಬೆಳಪ್ ಮುತ್ಯಂದು ಮನೆಯಿಂದ ಬೀರಪ್ಪ ಮುತ್ಯಂದು ಒಂದಿನ ಆಗ ಜಾತ್ರೆ, ಹಿಂಗಾಗಿ ಬೆಳಪ್ ಮುತ್ಯಾಗ ಹೋಗ್ರಿ. ಬೀರಪ್ಪ ಮುತ್ಯಾಗಿಲ್ಲ ಹಿಂದೆ ಅವನ ಹೆಸರು ಹಾಕ್ಯಾರ ನೋಡಿ. ಎದ್ದ ಶ್ರವಣ ಎದ್ದ ನೋಡಿ ಸ್ನೇಹಿತರೆ. ಭಾಳ ಹಿಂಗೆ ನಿಶ್ಚಿದ ಇಂದರು ಕಾಣುತ್ತಾ ನೋಡಿ. ಶ್ರವಣ ಎಲ್ ಅಂಕ್ಲಿ, ಲಕ್ಷ್ಮಣ ಎಲ್ಲರ ಅಪ್ಪನ ಹೆಸರು ಎಲ್ ಅಂಕ್ಲಿ ಅಂತ ಇಲ್ಲ. ಭಾರಿ ಅಪ್ಪ ನಿಂದು ಟಿ ಶರ್ಟ್. ನೀವು ಅಲ್ಲಿ ಬೆಳಪ್ಪಂತ ಜಾತ್ರೆಗೆ ಹೋಗಿದ್ನಲ್ಲ, ಬಾಂಡ್ರಾಗಿಲ್ಲ. ನಮ್ಮ ಮಾರುತಿ ಮಾತ್ರ ಸಿಕ್ಕಾಪಟ್ಟೆ ಬಾಂಡ ನೋಡಿ. ನೀರಿಲ್ಲ ಸ್ನೇಹಿತರೆ, ನೀರು ಎಂದು ಬರ್ತಾವೆ ಗೊತ್ತಿಲ್ಲ. ನೈಟ್ ಏನು ಅಡುಗೆ ಮಾಡಬೇಕು. ಒಂದು ಎಡೆ ಕೊಡೋದೈತ್ರಿ. ಜಿಲೇಬಿ ತರಿಸಿ ಅರ್ಧ kg. ಚಪಾತಿ ಮಾಡ್ಯೋ ಏನು ಚೂಡ ಮಾಡ್ಕೊಳ್ಳಿ ಅಂತ ನೋಡಾಕತ್ತಿ. ನಾನು ವಿಚಾರ ಮಾಡಾಕತ್ತಿ. ಇನ್ನೂ ಬಾಂಡೆ ಅದಾವ ಸ್ನೇಹಿತರೆ ನೋಡಿ. ಮತ್ತೆ ಬರೀ ಬಾಂಡ ಜಾತ್ರೆ ನಾಟಕಿತ್ತು. ಬಳಿ ಒಂದು ಹಂಗೆ ಹಚ್ಚೈತಿ. ಯಾವ ನಾಟಕ ನೋಡಂಗಲ್ಲ ಬಿಡಂಗಲ್ಲ. ಏನು ಮಾಡಾಕತ್ತಿದ್ದೆ ಅಲ್ಲಿ ನೋಡಿ ಸ್ನೇಹಿತರೆ. ಅಕ್ಕ ಆಚೆ ಕಡೆ ದಡಂಬರ ಮನೆಗೆ ಅದಾಳ, ಅಲ್ಲೇ ಜಕ ಮಾಡ್ತಾ ಅಂತ ಸೀರೆ ಲಂಗ. ನೀನು ಜಕ ಮಾಡಿ ಬಾಲೆ. ಬ್ರಷ್ ಇಲ್ಲೇ ಮಾಡೋಕೈತಿ, ಜಕ ಮಾಡಿ ಬಾಲಿಕ್ಕ. ಬೇಡ ಹೋಗ್ರಿ ಆಡೈತಿ. ಸ್ನೇಹಿತರೆ, ಚಪಾತಿ ಮಾಡ್ಬೇಕಂತ ಚಪಾತಿ ಹಿಟ್ಟು ನಾದಿಟ್ಟೀನಿ ಇಲ್ಲಿ ಗ್ಯಾಸಿ ಮ್ಯಾಗ. ಈ ಕಡೆ ಕಾಳು ಕುದ್ದಾವು. ಹೆಸ್ರು ಕಾಳು ಕುಸಿ ನೋಡಿ. ಇಲ್ಲಿ ನಿಂಬೆ ನೀರು ಚಲ್ತಿ ಅಪ್ಪು. ಹೆಸ್ರು ಕಾಳು ಕುಸಿ ಪಲ್ಯ ಮಾಡ್ಬೇಕಂತ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿನಿ, ಕುರುಡಿ ಕರೆದ್ರೆ ಆತಂತ. ಯಾಕೆ ಇಷ್ಟು ಎಲ್ಲ ಅಡುಗೆ ಮಾಡಾಕತ್ತೀನಿ ಸ್ನೇಹಿತರೆ. ಒಬ್ರಿಗೆ ಎಡೆ ಕೊಡೋದೈತೆ, ಹಿಂಗಾಗಿ ಈ ಕಡೆ ಪಲಾವ್ ಅನ್ನಕ್ಕೆ ಇಟ್ಟೀನಿ. ಈ ಕಡೆ ಅವ್ನ ಸಪ್ಪಳ ಕುಡಿ ಕರೆದು ಪಲ್ಯ ಮಾಡಿ ಚಪಾತಿ ಮಾಡಬೇಕು. ಮನೆಯೆಲ್ಲ ನೋಡಿ ಹೆಂಗೈತೆ. ಚಿಗವಾರು ಅವ್ವಾರು ಹೋದ್ರು, ಅಕ್ಕ ಒಬ್ಬೇಕು ಅಂತ ಹೊಡಿ ಎಲ್ಲಿ ಪುಲ್ ನೋಡ್ಕೊತ. ತಮ್ಮ ಚಿಗವ ಕೆಸಾಪುರಕ್ಕೆ ಹೋದ್ರು, ಅವ ಕೊಳೂರ್ಗೆ ಹೋದ್ಲು. ಅವ ಜಲ್ಲಿ ಬೆಳಗ್ಗೆ ಮುಂಜಾನೆ ಹೋಗ್ಯಾಡಿ. ಅಪ್ಪು ಬೇಡ ಬಾ, ಅಲ್ಲಿ ತಿಕ್ಕಿ ಬ್ರಷ್ ಮಾಡಾಕೆ ಕೊಡ್ತೀನಿ ಬಾ. ಶ್ರಾವಣಿಂದು ಜಾಕ್ ಆಗ್ಯಾವ ಸ್ನೇಹಿತರೆ. ಅಕ್ಕಂದ ಜಾಕ್ ಆಗೈತೆ ಅಲ್ಲಿ, ಅದು ಇಕ್ಕೊಂಡಿಲ್ಲ. ಬರೀ ಮತ್ತು ಪಲ್ಯ ಮಾಡೋಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಈಚೆ ಕಡೆ ಕುಕ್ಕರ್ ಇಟ್ಟೆ ಒಲಿ ಸಣ್ಣ 10 ಸಲ ಅಡಿ ಜಲ್ದಿ ಆಗಲ್ಲ. ಈಚೆ ಕುರುಡಿಗೆ ಕರಿಬೇಕಂದ್ರೆ ಒಲಿ ಜೋರು ಬೇಕಲ್ಲ. ಇಷ್ಟು ಕುರುಡಿಗೆ ಕರೆದ್ರೆ ಆತತ್ ಮಾಡಿ ನೋಡಿ. ಹಪ್ಪಳ ಮ್ಯಾಗ ಅದಾವು, ತೊಗೊಳಕ್ಕಾಗಲ್ಲ. ಇಷ್ಟು ಕುರುಡಿಗೆ ಅದಾವ ಹಾಕ್ತಾರೆ ಕೇಳಿ. ನಾನು ಚಕ್ಲಿ ಕರೆದು ಎಣ್ಣೆ ಸ್ನೇಹಿತರೆ. ಇದು ನಮ್ಗಿಂತ ಪ್ಯೂರ್, ಇದು ನಮ್ದ ಪ್ಯೂರ್ ಅದಕ್ಕಿಂತ. ಸ್ನೇಹಿತರೆ, ಎಲ್ಲ ಚಪಾತಿ ಮಾಡ್ಬೇಕು ಇವಾಗ. ಅನ್ನನೂ ಆಗೈತೆ ನೋಡಿ. ಪಲಾವ್, ಬಿಸಿ ಪಲಾವು, ಹೆಸರು ಕಾಳು ಪಲ್ಯ, ಜಿಲೇಬಿ, ಚಪಾತಿ ಕೊಡೋದು ನೋಡಿ. ಅಡುಗೆ ಕುರುಡಿಗೆ ನೋಡಿ ಸ್ನೇಹಿತರೆ. ಮತ್ತು ಚಪಾತಿ ಮಾಡಿ ಚಪಾತಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣನು ಬ್ರಷ್ ಮಾಡ್ಯಾನ, ಸ್ವಲ್ಪ ಅನ್ನ ಉಣ್ಣಾಕತ್ತಂడి ಹೊಟ್ಟೆ ಹಸಿದಂತಾವಾಗ. 10 ಗಂಟೆಗೆ ಸ್ನೇಹಿತರೆ ಶ್ರಾವಣಿ ಅಲ್ಲೇ ನಾಷ್ಟ ಮಾಡಿ ದಡಂಬರ ಮನೆ ಜಾಕ ಮಾಡಿ ನಾಷ್ಟ ಮಾಡಿ ಬಂದಾಳ. ಅಕ್ಕರು ನಾಷ್ಟ ಅಲ್ಲೇ ಮಾಡ್ಯಾರ. ಬನ್ನಿ ಚಪಾತಿ ಮಾಡೋದು ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮುಗಿಸಿ ಇವಾಗ ಎಡೆ ಕೊಟ್ಟು ಬಂದೆ. ಎಡೆ ಕೊಡೋಕೆ ವಿಡಿಯೋ ಮಾಡೋಕ್ಕಲ್ಲ, ಚಪಾತಿ ಮಾಡೋಕ್ಕೂ ವಿಡಿಯೋ ಮಾಡೋಕ್ಕಲ್ಲ. ಬಡ ಮುಗಿಸಿದೆ. ಟೈಮ್ 11 ಐತೆ, 12 ಆಗೈತೆ. ಪುಟ್ಟಕ್ಕೆ ಬಂದಾವಡಿ. ಮಳೆ ಹತ್ತಿ ಹೊಟ್ಟೆ ಸ್ನೇಹಿತರೆ, ಜಿಟಿ ಬಟ್ಟೆ ಒಣಾಕ ಚಿಂತಿರ್ತೈತಿ. ಈಗ ನಮ್ಮ ಕೂಡ ಬಟ್ಟೆ ಹೋಗೋದು ಇಟ್ಟಿನಿ ಒಂದಿಷ್ಟು. ನಂದು ಒಬ್ಬಕ್ಕೆ ಜಾಕ್, ಎಲ್ಲರೂ ಜಾಕ್ ಆಗೈತೆ.
ಬೆಳಗ್ಗೆ ಮುಂತೆ ಜಾತ್ರೆ ಹೋಗಿದ್ದೆವು. ಅಲ್ಲೇ ಅಕ್ಕ ಹೊಕ್ಕೊಂಬಂದಿಟ್ಟು ಅಕ್ಕನೂ ಊರಿಗೆ ಹೋದ್ ನೋಡಿ. ಊರಿಗೆ ಹೋದ್ಲು. ಇಕ್ಕಿ ಶ್ರಾವಣಿ ನೋಡಿ ಪ್ಯಾಂಟೆಲ್ಲ ಗಲೀಜು ಮಾಡ್ಕೊಂಡ. ಬನ್ನಿ ಸ್ನೇಹಿತರೆ, ನಾನು ಜಾಕ ಮಾಡಬೇಕು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜಾಕ ಆಯಿತು. ಟೈಮ್ ಬಂದು 1 ಗಂಟೆ ಆಗಿ ಬಂದಿರಬೇಕು. ಪೂಜೆ ಜಾಕ ಎಲ್ಲ ಮುಗೀತು ನೋಡಿ. 12:52 ಆಗೈತೆ. ಲೇಟ್ ಆಯಿತು ಸ್ನೇಹಿತರೆ. ಬೆಳಗ್ಗೆ ಥಂಡಿ ಜಿಟ್ ಮಳೆ ಒಂದು ಕಿಚ್ಚಿ ಜಿಟಿ ಮಳೆ ಹತ್ತೈತೆ ರೀ. ಹಂಗಾಗ ಹೇಳಂಗೆ ಆಗಲ್ಲ ಸ್ನೇಹಿತರೆ. ನೆಕ್ಸ್ಟ್ನಾಗ ಎಲ್ಲಿ ಹೇಳಂಗೆ ಕರೆಂಟ್ ಇರಲ್ಲ, ಏನಿರಲ್ಲ, ಹೇಳಂಗಾಗಲ್ಲ. ಟೈಮು 7:30 ಆಗಿತ್ತೆ. ಮಾಡ್ತಾರೆ ಹೇಳೋದ್ರಾಗ ಎದ್ದು ಉಸು ಕಸ ಗುಡಿಸ್ಕೊಂಡು ಉಷ್ಟು ಬಾಂಡೆ ಹಂಗೆ ಹೊರಗಿಟ್ಟು ಉಸು ಕಸ ಗುಡಿಸ್ಕೊಂಡು ಅಡುಗೆ ಮಾಡಿ ಅವ್ರಿಗೆ ಅಡುಗೆ ಕೊಟ್ಟು, ಇನ್ನು ಬಾಂಡೆ ಅದಾವೆ. ಬಟ್ಟೆ ಮತ್ತು ಸೇರೆಗೆ ಒಂದು ನೈಟಿ ಐತಿ ಸ್ನೇಹಿತರೆ. ನಾವು ಒಬ್ಬಕ್ಕೆ ಜಾಕ ಮಾಡಿದ್ದು. ಶ್ರಾವಣನ ಅಷ್ಟೇ ಕೈಕಾಲು ಮತ್ತು ತೊಳೆದು ಅಂಗಿ ಹಾಕೊಟ್ಟಿನಿಂದ ಬೀರಪ್ಪಂಗೆ ಹೊಡಿದು ಅದನ್ನ ಅಂಗಿ ಹಾಕೀನಿ. ಅವು ಬ್ರಷ್ ಮಾಡಿಸಿ ಅವು ಊಟ ಕೊಟ್ಟು ಶ್ರಾವಣಿ ಅಲ್ಲೇ ಜಾಕ ಮಾಡಿ ಬಂದೆ. ಆಕೆ ಬಟ್ಟೆ ಅಲ್ಲೇ ಸ್ನೇಹಿತರೆ. ಇನ್ನು ಅವ್ವನೂ ಹೋದ್ಲು, ಚಿಕ್ಕಮ್ಮರು ಹೋದ್ರು, ಅಕ್ಕನೂ ಹೋದ್ಲು, ಉಸಿರು ಊರಿಗೆ ಹೋದ್ ನೋಡಿ. ನಾ ಎಡೆ ಕೊಡಕ್ಕೆ ಹೋಗಿದ್ದೆ. ಏನೋ ದೊಡ್ಡಮ್ಮ ಬಾ ಫೋನ್ ಹಚ್ಚಿಲ್ಲಂತ ಆಕೆ ಹಂಗೆ ಹೋಗ್ಬಿಟ್ಲು. ವಿಡಿಯೋ ಮಾಡೋದಾಗಲಿಲ್ಲ. ನಾನು ಎಡೆ ಕೊಡ್ರ ಮನೆಯಾಗಿದ್ದೆ. ಓದ್ಮೇಲೆ ಅಂತ ಅಲ್ಲೇ ಚಿನ್ನಿ ಕರ್ಕೊಂಡೋಗಿ ಬೈದ್ಲು. ಹೋಗಿ ಹೇಳಿಕೆಲ್ಲಿ ಹೋದ್ಲಕ್ಕಿ ತಿರುಗಿ ಊರಾಗದ ಅಂತ ನೋಡಿ ಸ್ನೇಹಿತರೆ. ಅಕ್ಕ ಒಂದು ಅನುರಾಗ ಊರಾಗದ ಅಂತ. ಏನು ಮಳೆ ರೀ ಇಂಥ ತಣ್ಣ ಹವಾ ಮಳೆ ನೋಡಿದ ಜಡ್ಡಿ ಮೂಲು ನೋಡಿದು. ನಮಗೇನು ಸುಖಕರನ ಹೊಡಿಕೆಲ್ಲೇ ಮಳೆ ಬಡ ಹವಾ ಬರ್ತಾ ಬಡ್ದು ಬಿಸಿಲು ಬಿಡ್ಬೇಕು ಸ್ನೇಹಿತರೆ. ಚಳ ಬಟ್ಟೆ ಆರ್ತಾವೆ, ಕಟ್ಟಿಗೆ ಆರ್ತಾವೆ. ಎಲ್ಲರೂ ಕಟ್ಟಿಗಿಲ್ಲ, ಬಟ್ಟೆ ಆರಲ್ಲ. ಯವ್ವ ಸಮಸ್ಯೆ ಆಗ್ಬಿಟ್ಟೈತಿ. ಸಜ್ಜದ ಒಣಾಕ್ತೀನಿ. ನಮ್ಮ ಹೆಂಗಾದ್ರು ಬಟ್ಟೆ ಆರ್ತಾ ಬಟ್ಟೆ ಒಣಾಕ್ಬೇಕು. ಇವಾಗ ಊಟ ಮಾಡಬೇಕು ಸ್ನೇಹಿತರೆ. ಮತ್ತು ಸ್ನೇಹಿತರೆ ಮನೆಯಿಂದ ಬಾಂಡೆ ಹಿಂಗೆ ಅದಾವು. 1 ಗಂಟೆಗೆ ಐತಿ. ಕಟ್ಟಿಂಗಿಲ್ಲ, ಟೀಚಿಂಗಿಲ್ಲ. ಇನ್ನೆಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಬಂದೀನಿ. ಕಡ್ಗೆಡು ಮಾಡಿದ್ದು ಎಲ್ಲ ಬಾಗಟ್ಟು ವಿಡಿಯೋ ಎಡಿಟಿಂಗ್ ಮಾಡಬೇಕು. 1 ಆಗೈತಿ. 2:30 3:30 ವಿಡಿಯೋ ಅಪ್ಲೋಡ್ ಮಾಡಬೇಕು. ಹಂಗಂದ್ರೆ ವಿಡಿಯೋ ನಿನ್ನೆ ಲೇಟಾಗಿ ಅಪ್ಲೋಡ್ ಮಾಡೀನಿ. ಇವತ್ತು 3:30 ಅಪ್ಲೋಡ್ ಮಾಡ್ಬೇಕಂತ ಮಾಡೀನಿ. ಏನಾಗುತ್ತೆ ಎಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಫುಲ್ ಇನ್ನೊಂದು ಜಿಟಿ ಮಳೆ ಬರಾಕತ್ತೈತೆ ನೋಡಿ. ಬಿಸಿಲಿನ ಮಾರಿನೇ ಇಲ್ಲ ಸ್ನೇಹಿತರೆ. ನೋಡಿ ಮಳೆ ಯಾವ ಥರ ಬರಾಕತ್ತೈತೆ ನೋಡಿ. ಬಿಸಿಲಿನ ಮಾರಿ ಒಂದು ಸ್ವಲ್ಪ ಇಲ್ಲ. ತಣ್ಣ ಹವಾವರಿ ಬರಪ್ನೇ ಇಟ್ಟಾಗ ಆಗೈತೆ ನೋಡಿ. ಕೈ ಕಾಲು ಅಷ್ಟಾಗ್ಯಾವು. ಕಟಿಂಗ್ ಮಾಡ್ಬೇಕು. ಬ್ಲೌಸ್ ಕಟಿಂಗು ಟಿಚಿಂಗು ಮಾಡಬೇಕು. ನೋಡೋರು ಏನಾಗುತ್ತೆ ಏನಿಲ್ಲ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ವಿಡಿಯೋದಾಗ ಅಡ್ವರ್ಟೈಸ್ ಏನು ಬರ್ತಾವಲ್ಲ ಯಾರು ಸ್ಕಿಪ್ ಮಾಡಿ ನೋಡಬೇಡಿ. ಅಡ್ವರ್ಟೈಸ್ ಫುಲ್ಲು ಮುಗಿತಾರೆ ಬಿಡಿ ಸ್ನೇಹಿತರೆ. ಅದರಿಂದ ಡಾಲರ್ ಅಕೌಂಟ್ ಆಗ್ತಿರ್ತಾವೆ ನಮ್ಗೆ. ನೀವು ಅಡ್ವರ್ಟೈಸು ಸ್ಕಿಪ್ ಅಂತ ಮತ್ತೆ ಹೊಡೆದ್ಬಿಟ್ರೆ ಅಡ್ವರ್ಟೈಸ್ ಹೋಗಿಬಿಡ್ತಿದ್ರೆ ನಮ್ಮ ಡಾಲರ್ ಅಕೌಂಟ್ ಆಗೋಲ್ಲ. ಎಷ್ಟು ಅಡ್ವರ್ಟೈಸ್ ಬರ್ತಾವೆ ಅಡ್ವರ್ಟೈಸ್ಮೆಂಟ್ ಬಂದಟ್ಟು ಚಲೋ ಸ್ನೇಹಿತರೆ ನಮ್ಗೆ. ಇನ್ನು $50 ಆಗಬೇಕು ಸ್ನೇಹಿತರೆ. 55 ಆಗೈತೆ ನೋಡಿ. ಇನ್ನು 45 ಆಗಬೇಕು ಸ್ನೇಹಿತರೆ. 55 ಇನ್ನು 45. ಇವಾಗ ಎಷ್ಟು ದಿನ ಆಯ್ತು $50 ಆಗಿ ಎಷ್ಟು ದಿನ ಆಯಿತು? 1 ತಿಂಗಳು ಹಾಕಿ ಬಂತು. $5 ಆಗೈತೆ ನೋಡಿ. ಅಕೌಂಟ್ ಆಗಲ್ಲ ಸ್ನೇಹಿತರೆ. ಡಾಲರ್ದು ಭಾಳ ಸಮಸ್ಯೆ. ಡಾಲರ್ ಅಕೌಂಟ್ ಮಾಡಿ ಪೇಮೆಂಟ್ ತೊಗೊಂಡು ಭಾಳ ಕಷ್ಟ ಇದೆ. ಯೂಟ್ಯೂಬ್ ಅಂದ್ರೆ ಸಣ್ಣ ಮಟ್ಟದ ಯೂಟ್ಯೂಬ್ ಅಲ್ಲ. ಏನು ಯೂಟ್ಯೂಬ್ ಮಾಡೋದು ಏನು ಬಿಡು. ಯೂಟ್ಯೂಬ್ ಮಾಡೋದು ಮಾಡಿಬಿಡ್ತೀವಿ. ಅದರಲ್ಲಿಂದ ಅರ್ನಿಂಗ್ಸ್ ಮಾಡೋದು ಮಾತ್ರ ಕಷ್ಟ ಭಾಳ ಇದೆ ಸ್ನೇಹಿತರೆ. ಅಷ್ಟಿಷ್ಟು ಕಷ್ಟ ಅಲ್ಲ. ಏನು ವಿಡಿಯೋ ಹಾಕೋದು ಅಪ್ಲೋಡ್ ಮಾಡೋದು ರೊಕ್ಕ ಬರ್ತಾವೆ ಅನ್ನೋದು ಒಂದು ಮೂರ್ಖತನ. ನಮ್ಮದು 2 ವರ್ಷ ಹಾಕಿ ಬಂತು. ಇನ್ನು ಪೇಮೆಂಟ್ ಆಗವಲ್ಲ. 2 ವರ್ಷಕ್ಕೆ ಮುಗಿದ್ರಾಗಾರ ಆಗ್ಬೇಕು ಅನ್ನೋದು ಐತಿ ಪೇಮೆಂಟು. ಏನೇ ಮಾಡತ್ತೆ ನೋಡೋಣ. ಇನ್ನೂ 2 ವರ್ಷ ಮುಗಿದಿಲ್ಲ. 1.5 ವರ್ಷ ಆಗೈತೆ ಮಾಡತ್ತೆ. 1.5 ವರ್ಷ ಹೆಚ್ಚಾಗೈತಿ ಮಾಡತ್ತೆ. ಇನ್ನು 4-5 ತಿಂಗಳು ಐತೆ. ಅಲ್ಲಿ ಆಗೋರಾಗ ಪೇಮೆಂಟ್ ಅದ 2 ವರ್ಷನಕ್ಕಾರ ಪೇಮೆಂಟ್ ಆಯ್ತು ಅನ್ನೋದಾರ ಬರಲಿ ಅಂತ ಅಂದ್ಕೊಂಡಿನಿ. ಏನು ವಿಡಿಯೋನೇ ಓಡ್ತಾ ಇಲ್ಲ ಸ್ನೇಹಿತರೆ. ಹಿಂಗಾಗಿ 2K 3K 4K ವಿಡಿಯೋ ಓಡಬೇಕು. ಆಮೇಲೆ ಜಲ್ದಿ ಪೇಮೆಂಟ್ ಆಗುತ್ತೆ. ಬರೀ 500-600 ವಿಡಿಯೋದಾಗ ಎಷ್ಟು ಆಗಲ್ಲ. ಡಾಲರ್ ಅಕೌಂಟ್ ಆಗೋಕೆ ಕಷ್ಟ ಇದೆ. ಬನ್ನಿ ಬಟ್ಟೆ ಒಣೆಯಾಕೆ ಬಂದು ಹಿಂಗೆ ಬಾಂಡೆ ಅದು ತೋರಿಸ್ತೀವಿ. ಬಟ್ಟೆ ಒಣಾಕೋದು ಮ್ಯಾಗ ಒಯ್ತೀನಿ. ನಿಮ್ಮ ಫೋನು ನೋಡಾಕತ್ತಿ ವಾತಾವರಣ ಹೆಂಗಿದೆ ನಮ್ಮಲ್ಲಿ ಅಂತ. ನಿಮ್ಮಲ್ಲಿ ಯಾವ ಥರ ಇದೆ? ನಿಮ್ಮಲ್ಲಿ ಇದೇ ಥರ ಇದೆಯೋ ಹೆಂಗೋ ಕಮೆಂಟ್ ಹಾಕಿ. ನಮ್ಮಲ್ಲಿ ವಾತಾವರಣ ಹೆಂಗೆ ತೋರಿಸ್ತೀನಿ. ನಿಮ್ಮ ಫುಲ್ಲ ಮನೆಯಿಂದ ಎಲ್ಲ ಹೊರಗೆ ತೋರಿಸ್ತೀನಿ ರೀ. ನೋಡಿ ಸ್ನೇಹಿತರೆ, ಊಟನೂ ಆಯಿತು. ಊಟ ಮಾಡಿ ಅಷ್ಟು ಅಡುಗೆ ಬಳದಿಟ್ಟು ಅನ್ನ ಎಲ್ಲ ಒಳಗೆ ಬಳದಿಟ್ಟು ಕೇರಿ ಅಷ್ಟು ಬಾಂಡೆನೂ ಖಾಲಿ ಮಾಡಿ ಅಷ್ಟು ಹಿಂದಿಟ್ಟಿನಿ. ಬಟ್ಟೆ ಒಣಾಕ್ಬೇಕಂದೆ ಊಟ ಮಾಡ್ಕೊಂಡೆ ಬಂದ್ರತ್ತ ಊಟ ಮಾಡ್ಕೊಂಡೆ ಬಂದು ನೋಡಿ ಬಾಂಡೆ ಎಷ್ಟು ತಂದು ನಾನು ಮುಂಜಾನೆ ಅಡುಗೆ ಮಾಡಿದ್ದು ಸ್ನೇಹಿತರೆ. ಎಲ್ಲಿಷ್ಟು ಅದಾವೆ. ಈಗ ಒಂದೊಂದು ನೈಟಿ ತೆಗೆದು ನೀರು ಒಂದಿಲ್ಲ. ನೀರೇನು ಬರ್ತಾವೆ ಗೊತ್ತಿಲ್ಲ ನೋಡಿ. ಹಿಂದೆಲ್ಲ ಬೀರಪ್ಪನ ಜಾತ್ರೆ ಆಯ್ತಲ್ಲ ನಿನ್ನೆ ಎಲ್ಲ ಬಾಣೆ ತಿಕ್ಕಿ ಡಬ್ಬಕ್ಕೆರ್ನ ಟೆಂಟ್ ಹುಚ್ಚಿಲ್ಲ. ಮಳೆ ಹಟ್ಟೆ ಬಿಟ್ಟಿತ್ತು ಸಣ್ಣಗೆ. ನಿನ್ನೆ 5 ಗಂಟೆಗೆ ಇದೇ ಥರ ಮಳೆ ಚಲೋ ಆಗಿದ್ದು. ಇನ್ನೂ 1 ಗಂಟೆ 1:30 ಗಂಟೆ ಆದ್ರೆ ಬಿಡವಲ್ದು. ಸಣ್ಣಗನೇ ಐತಿ ಸ್ನೇಹಿತರೆ. ನೋಡಿ ಬೀರಪ್ಪನ ಗುಡಿ ಮೇಲೆ ಲೈಟ್ ಹಾಕಿದ್ದು ಎಲ್ಲ ಏನು ಪಾಂಡ್ರ ಏನು ಹುಚ್ಚದಾಗಿಲ್ಲ. ಏನು ತೆಗೆದಿಲ್ಲ. ಮಳೆಯಾಗ ಏನು ಮಾಡ್ತಾರೆ ಸಣ್ಣ
ಜಿಟಿ ಮಳೆ ಐತಿರಿ, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದು ಬರೀ ಮ್ಯಾಗ ಸಜ್ಜಕ್ಕೆ ಹೋಗಿ ಬಟ್ಟೆ ಒಣಗಾಕಿ ನಿಮ್ಮ ಮುಂದೆ ಯಾವ ಥರ ಇದೆ ವಾತಾವರಣ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಶ್ರಾವಣಿನ ಬಟ್ಟೆ ತೊಗೊ ಹೊಂಟ ನಡಿಯವ, ಬಟ್ಟೆ ತೊಗೊಂಡರಿ ಇವನ್ ಹಾಕೊಂಡಂದೆ. ಯಾರು ಒಣಕ್ಯಾರ ಬಟ್ಟೆ ರೀ? ಒಣಕ್ಕೆ ಬಿಡು, ಏನು ಗೋಡಮ್ಮ ಒಣಕ್ಯಾನ ನಿಮ್ಮ ಮಾಮ. ನಡಿ ಥರ ಹತ್ತಿರ ಸಣ್ಣ ಹತ್ತಿರ ಮಳೆ ಮನೆಯಾಗ ಅದಕ್ಕೆ ಇರ್ಬೇಕು, ಮನೆಯಾಗ ಅದಕ್ಕೆ ಇರ್ತೈತಿ. ಜಾಂಪ್ ಇಟ್ಟೈತೆ ನೋಡಿ, ಇಲ್ಲಿ ಸೋರ್ತೈತಿ. ಅಲ್ಲಿ ಸಿಮೆಂಟು ಹತ್ತಬೇಕು, ಮತ್ತು ಎಲ್ಲಿ ಸೋರಲ್ಲ ಸ್ನೇಹಿತರೆ. ಶ್ರವಣ ಮಲ್ಕೊಂಡಾನ, ಅದಕ್ಕೆ ಜ್ವರನೇ ಕಮ್ಮಲಾಗ್ಯಾವ, ಅವಕ್ಕೊಂದು ಜ್ವರನೇ ಕಮ್ಮಲಾಗ್ಯಾವ. ಮನೆ ಥರ ಇದೆ, ಕ್ಲೀನ್ ಇದೆ ಮನೆಯೂ. ಬಟ್ಟೆ ನೋಡಿ ಹಾರ್ಲಾರ್ಕ ಎಲ್ಲಿ ಬೇಕು ಸರ್ಕಸ್ ಮಾಡ್ದಂಗೆ ಬಟ್ಟೆ ಒಣಾಕೋದು. ಇಲ್ಲಿ ನೋಡಿ ಗಿಜಿ 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 ನೋಡಿ, ನೋಡಿನ ಗಿಜಿ 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 ಸ್ನೇಹಿತರೆ. ಬಟ್ಟೆ ಒಣಾಕೋನು ಎಲ್ಲ ಮ್ಯಾಗ ಅನ್ಕೊಳ್ದೆ ಒಣಾಕ್ಯ ಪುಟ್ಟಾಗ ಒಣಾಕ್ಯ ಬಟ್ಟೆ ಪುಟ್ಟಾಕ್ ನೋದ್ರು ಬಟ್ಟೆ ಒಣಾಕೊಂಬ ನೋಡಿ. ಪುಟ್ಟಾಕನ ಬಟ್ಟೆ ಹೋದ್ ಹಂಗೆ ಇಟ್ಟ ಒಣಾಕ ಜಾಗ್ಲಾಕ. ಇಬ್ಬರು ಅಡ್ಜಸ್ಟ್ ಮಾಡಿ ಒಣಾಕ್ತಿ. ಈ ಥರ ಇದೆ ನೋಡಿ. ಓಣಿ ಯಾರೂ ಹೊರಗಿಲ್ಲ, ತನ್ನ ಗಾಳಿ ಮಳೆ ಬಟ್ಟೆನೂ ಒಟ್ಟು ಒಣಾಕಿದ್ವಿ. ಪುಟ್ಟಾಕ ಇನ್ನೊಂದಿಷ್ಟದ ಒಣಾಕತ್ತಾವ. ಮತ್ತೊಂದು ಹಗ್ಗ ಕಟ್ಟಿದ್ದೀವಿ. ಇಲ್ಲಿ ಭಾಳ ಇದ್ದು ಅಚ್ಚ ಕಡೆ ನಮ್ಮ ಅಮ್ಮರು ನಮ್ಮವು ಪುಟ್ಟಕ್ಕರು ಸಜ್ಜೆ ತುಂಬ ಬಟ್ಟೆ ಒಣಾಕಿ ನೋಡಿ ಕಾಣ್ತಿರ್ಬೇಕು. ಮಳೆ ಬಂದಿರ್ತಲ್ರಿ, ಹಿಂಗಾಗಿ ನಾನು ಇಷ್ಟೇ ಸ್ನೇಹಿತರೆ. ಇಲ್ಲಿಂದ ಇಷ್ಟು ನಾನು ಆ ಕಡೆ ಅಚ್ಚ ಕಡೆ ದೊಡ್ಡಕ್ಕರು, ಈ ಕಡೆ ಇಷ್ಟು ಪುಟ್ಟಾಕರು ನೋಡಿ. ಈ ಕಡೆ ಒಣಕತ್ತೀವಿ. ಈ ಹಗ್ಗ ಎಷ್ಟ ಕಟ್ಟಿದ್ವಿ ನೋಡಿ, ಹಗ್ಗನ ಒಣಕ್ಕೆ ಜಾಗ ಐತ್ರಿ. ಅಕ್ಕಿನ ಬಟ್ಟೆನೇ ಅದು ಅಲ್ಲಿಷ್ಟು ಒಣಕ್ಯಾಳ, ಈ ಕಡೆ ಇಷ್ಟು ಒಣಕ್ಕೆ ಹೊಡಿ ಕಾಣ್ತಿರ್ಬೇಕು. ಒಣಕ್ಕೆ ಬಾ ಪುಟ್ಟಾಕ, ನಿಮ್ಮ ಅಮ್ಮ ಸೀರೆ ಜಾಗ ಹೊಡಿತು ನಾವು. ಪುಟ್ಟಾಕ ಅಕ್ಕಿ ಏನು ಮಾಡಾಕತ್ತ ಹಾರ್ತಾಳ. ಇವಾಗ ಕಟ್ಲಿಕ್ಕೆ ಒಣಕಕ್ಕೆ ಬಾ ತೊಂದರೆ ಆಗ್ತೈತೆ ಪುಟ್ಟ. ಕಟ್ಟಿದಲ್ಲ ಅದು ಇದಾಯ್ತು. ಬನ್ನಿ ಸ್ನೇಹಿತರೆ, ಬಟ್ಟೆ ಒಣಾಕಿದಾಯ್ತು. ಟೈಮನ್ನು 1:30 ಆಯ್ತು. ಬ್ಲೌಸ್ ಕಟ್ ಮಾಡ್ತೀನಿ. ಕರೆಂಟಿನ ಹೋಗ್ಯಾವ. ಶ್ರಾವಣ ಮುಕ್ಕೊಂಬಿಟ್ಟ. ಜ್ವರ ಏನು ಕಮ್ಮತ್ತವ ಹೆಂಗಿಲ್ಲ ಒಂದು ನೋಡಿ ಸ್ನೇಹಿತರೆ. ಟೈಮ್ ಬಂದು 4:17 ನಿಮಿಷ ಆಗೈತೆ. ಮಳೆ ಮಾತ್ರ ಇವಾಗ ಕಮ್ಮಾಗೈತಿ. ಅಷ್ಟು ಬಾಂಡೆ ತಿಕ್ಕಬೇಕು. ಥಂಡಿಗೆ ಅಂಜಿ ಏನು ಕೆಲಸ ಮಾಡೋಕ್ಕೆ ಆಗ್ತಾರೆ ನೋಡಿ. ಬಟ್ಟೆ ಟಿಚಿಂಗ್ ಅದಾವೆ ಎಲ್ಲ ಅದಾವೆ. ಕರೆಂಟ್ ಮಾತ್ರ ಮುಂಜಾನೆ ಹೋದು ಬಂದೇ ಇಲ್ಲ. ಶ್ರಾವಣ ಎದ್ದಾನ. ನಾವು ಇಲ್ಲಿ ಮಲ್ಕೊಂಡಿದ್ವಿ. ಶ್ರಾವಣಿ ಮ್ಯಾಗ ಹಾಸ್ಕೊಂಡು ಮಲ್ಕೊಂಡಿದ್ಲು. ಶ್ರಾವಣ ಎದ್ದಾನ. ಉಣ್ಣಂಗಿ ಹಾಕಿ ನಾವು ಇವಾಗ ಹೊರಗೆ ಮಾಡಲಿ ಅಂತ ಉಣ್ಣಂಗಿ ಹಾಕಿನಿ. ಮಳೆ ಮಾತ್ರ ಕಮ್ಮಾಗಿದೆ ಸ್ನೇಹಿತರೆ. ಮತ್ತು ಬಟ್ಟೆ ಗಿರಾಕಿ ಬಂದ್ರೆ ಅವರೇ ಇಳಿಸಿದ್ರು. 3:30 ಬಂದಿದ್ರು. ಒಂದು 1200 ರೂಪಾಯಿ ವ್ಯಾಪಾರ ಆಯ್ತು ನೋಡಿ. 1100 ಹಿಡಿದು ಸ್ನೇಹಿತರೆ. ಒಳ್ಳೆ 70 ರೂಪಾಯಿ ಕೊಟ್ಟಿನಿ. 1130 ರೂಪಾಯಿ ವ್ಯಾಪಾರ ಆಯಿತು. ಸಣ್ಣ ಆಗುತ್ತೆ ನೋಡಿ ವ್ಯಾಪಾರ ಯಾವ್ದಾರು ಯಾವಂಗಾರ. ಅಪ್ಪಾಜಿ ನೀರು ಹಾಕ್ಬೇಡ ನೋಡಿ ಸ್ನೇಹಿತರೆ. ಶ್ರಾವಣಿ ಮಲ್ಕೊಂಡಾವು. ನೀರು ಹಾಕತ್ತ ನೋಡಿ. ಶ್ರಾವಣಿ ಶ್ರಾವಣ ಶ್ರಾವಣಕ್ಕ ನೀರು ತಪ್ಪಜ್ಜಿ ಕುಡಿಯಾಕಪ್ಪಳಗ ಬಾ. ಎಷ್ಟು ಕಾಡ್ದ ನೋಡಿ ಶ್ರಾವಣ. ಸ್ವಲ್ಪ ಕುರಿ ಕಮ್ಮಾಗ್ಯಾವು. ತಂಡಂಗಿ ಹಾಕಿನಿ. ಜಿಪ್ ಹಾಕೋರಪ್ಪ ಅಂದ್ರೆ ಇಲ್ಲ ಮಮ್ಮಿ ಇದು ಹಿಂಗೆ ಇರಲಿ ಅಂತಾನ. ಬರ್ತಂತ ಸಲಿಯಾಕೆ ಬರ್ತಂತೇಳಿ ಅವು ಮಾಡಾಕತ್ತಿರ ನೋಡಿ. ನೀರು ತಂದು ಕೊಟ್ಟ ಕುಡಿದೆ ಶ್ರಾವಣ. ಬಾ ಬಾ ಪಾಪ ಹಾಯ್ ಮಾಡಪ್ಪ ಜನರಿಗೆ. ಜ್ವರ ಕಮ್ಮಾಗ್ಯಾವಪ್ಪ ಅಪ್ಪಾಜಿ? ಜ್ವರ ಕಮ್ಮಾಗ್ಯಾವ? ನೀನು ಎಲ್ಲಿ ಹೋಗಿದ್ದಪ್ಪ? ಜಾತ್ರೆಗ ಜೋಕಾಲಿ ಆಡ್ಸಿ ಅಂತ ಭಾಳ ಕೇಳ್ತೀರಿ ಮಗ. ಟೈಮ ಸಿಗಲಿ ನೋಡಿ. ಹಂಗೆ ನನಗೂ ಸುಸ್ತಾಗ್ಬಿಡ್ತೀನಿ. ನಿದ್ದೆ ಒಂದು ಹೈರಾಣ ಆಯ್ತು. ನಾನು ಮುದ್ದೇಬಾದ್ ಜಾತ್ರೆ ಗಿಲ್ಗಿಲಿ ಆಡಿಸ್ತೀನಿ ರೀ ಅವ್ರಿಗೆ. ಜಾತ್ರೆ ಫುಲ್ ಜೋರು ಮಾಡಿಸ್ತೀನಿ ರೀ ಮುದ್ದೇಬಾದ್ ಜಾತ್ರೆ. ದ್ಯಾಮನ್ ಜಾತ್ರೆ ಶುಕ್ರವಾರ ಆಯ್ತು ಸ್ನೇಹಿತರೆ. ಫುಲ್ ಸೀಟ ಮುದ್ದೇಬಾದ್ ಜಾತ್ರೆ ಎಲ್ಲ ಫುಲ್. ದ್ಯಾಮನ್ ಜಾತ್ರೆ ಫುಲ್. ಇದ್ರಾಗ ಅಕ್ಕಿ ತಿನ್ಬಾರ್ದಪ್ಪ ಊಟ. ಅಕ್ಕಿ ತಿನ್ಬಾರ್ದಪ್ಪ ಊಟ ತಿನ್ಬಾರ್ದಪ್ಪ. ಅಕ್ಕಿ ಅಕ್ಕಿ ಒಟ್ಟು ಕಟ್ತೈತೆ. ಊಟಕ್ಕೆ ಹಾಕಿ ಕೊಡ್ತೀನಿ ರೀ. ಮುಂತಾನೆ ಮಾಡ್ತೀನಿ. ಇವತ್ತು ಮಾತ್ರ ಮೈ ಬಿಸಿ ಆಗಿಲ್ಲ. ಸ್ವಲ್ಪ ಕಮ್ಮಾಗೈತೆ. ಕಮ್ಮಲ್ಲಿ ಸ್ನೇಹಿತರೆ. ಇದು ದೇವ್ರು ನೋಡಿ ಹೆಂಗಾರು ಕಮ್ಮಿ ಮಾಡೇ ಮಾಡ್ತಾನೆ. ಮತ್ತು ಬಾಂಡೆ ಬಾಂಡೆ ತಿಕ್ಕಿ ಒಳ್ಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಶ್ರಾವಣಿ ಬಾಂಡೆ ತಿಕ್ಕ ವಿಡಿಯೋ ಮಾಡ್ತಾಳೆ. ಬನ್ನಿ ಸ್ನೇಹಿತರೆ. 4:15 ಆಯಿತು. ಏನು ಬಾಂಡೆ ತಿಕ್ಕಕ್ಕೆ ತಂಡಿಗೆ ಅಂಜ್ ಯಾವಾಗ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಇದ್ರಾಗ ಒಂದು ಪತ್ಲ ಹೋದ್ರು ಸ್ನೇಹಿತರೆ. ಶಾರ್ಟ್ ಬ್ರಾವು ಹೋದ್ರು. ಒಂದು ಅಂಗಿ ಹೋದ್ರು ಹುಡುಗರದು. ಟಾಪು ಪ್ಯಾಂಟು ಹೋದ್ರು ನೋಡಿ. ಹಾಸಿಗೆ ಮಡ್ಚಿಡ್ತೀನಿ ಸ್ನೇಹಿತರೆ. ಹಾಸಿಗೆ ಮಡ್ಚಿಟ್ಟು ಬಾಂಡೆ ತಿಕ್ತೀನಿ. ಬರೇ ಏನು ನೋಡಾಕತ್ತೀರಿ? ಕುದಿರೈತಿ. ಕುದಿರಿ ಬಂದೈತೆ ಸ್ನೇಹಿತರೆ. ನಾನು ನೋಡಿಲ್ಲ ನೋಡಿ ಕುದಿರಿ. ಬನ್ನಿ ಊಟ ಮಾಡಿ ಕಾಲು ಯಾಕೆ ಕಟ್ಟೈತಿ ಅಂದ್ರೆ ಯಾಕಂದ್ರೆ ಹೋಗುತ್ತಂದ್ರೆ ಕಾಲು ಕಟ್ಟ್ಯಾರ. ಬಂಡೆ ತಿಕ್ತಿ ಸ್ನೇಹಿತರೆ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ.
ನೋಡಿ ಸ್ನೇಹಿತರೆ, ಇವು 3 ಬ್ಲೌಸ್ ಕಟ್ ಮಾಡಿದೆ. ಬಾಂಡೆ ತಿಕ್ಕಿಂದ 3 ಬ್ಲೌಸ್ ಕಟ್ ಮಾಡಕತ್ತಿದ್ದೆ. ಈ ಕರಿದು ಬಿಳಿದು ಕಟ್ ಮಾಡಿದೆ. ಇದನ್ನು ಕಟ್ ಮಾಡ್ಬೇಕು ಅನ್ನೋರಾಗ ಅಂಟಿ ಬಂದು, ನಮ್ಮ ಅಂಟಿನ ಹೋಗಿಲ್ರಿ, ನಾಳೆಗೆ ಓದ್ತಾ ಅಂತ ಅಮಾವಾಸ್ಯೆಲ್ಲ ಅಲ್ಲಿ ಅಮಾವಾಸ್ಯೆ ಕಾಯಿ ಹೊಡಿಬೇಕು, ಹೋಗಿಲ್ಲ, ನಾಳೆಗೆ ಓದ್ತಾ ಅಂತ ಅಂಟಿ ತಮ್ಮ ಬಂದರು. ಹೆಂಗ ಯಾರು ಬಂದಿದ್ರು ಮನೆಗೆ? ಮತ್ತು ಉಂಡ್ಲೆ ಉಂಡೋದ್ರು. ಗೋಡಮಮ್ಮ ನಮ್ಮ ತಮ್ಮ ಅಂಟಿ ಬಂದು ಉಂಡು ಹೋದ್ರಿ. ಎಲ್ಲ ಸಾಮಾನ್ಯ ತಳಗಿಟ್ಟು ಸ್ನೇಹಿತರೆ. ಸಾಂಬಾರು ಮಾಡಿದೆ, ರೊಟ್ಟಿ ಮಾಡಿದೆ. ಮತ್ತು ನಾಳೆ ಅಮಾವಾಸ್ಯೆ ರೊಟ್ಟಿ ಮಾಡಲ್ಲ ಅಂತ ನಮ್ಮ ಅಂಟಿ ಚಪಾತಿ ಇದ್ದು, ಅಂಟಿಯ ಚಪಾತಿ ಉಣ್ಣಲ್ಲ, ಹೀಟಾಗುತ್ತೆ ಉಣ್ಣಲ್ಲ ಅಂತಂದರು. ಹೀಗಾಗಿ ಶೇಂಗಾ ಕೊಬ್ಬರಿ ಪುಟಾಣಿ ಹಾಕಿ ಸಾರು ಮಾಡಿದೆ. ಮಸ್ತಾಗಿ ಸಾರು, ಅನ್ನ ಮಾಡಿದೆ, ಸಾರು ಮಾಡಿದೆ, ರೊಟ್ಟಿ ಮಾಡಿದೆ. ಉಂಡ್ರು. ಬ್ರೆಡ್ ಹಾಕೋದು ತಿನ್ನಲಿಲ್ಲ. 2-3 ದಿನ ತಂದು ಮುಚ್ಚಿಟ್ಟಿನಿ. ಇವು ಇಷ್ಟು ಬಾಂಡೆ ತಿಕ್ಕೋದ್ರಿ. ಇವು ತಿಕ್ಕಿಟ್ಟಿನಿ ಸ್ನೇಹಿತರೆ. ಡಬ್ಬಕ್ಕೆ ಬೇಕಂದ್ರೆ ಡಬ್ಬಕ್ಕದೇ ಆಗಲಿಲ್ಲ. ನೀರಿನ ಖಾಲಿ ಹಾಕಿ ಬಂದವು ಎಲ್ಲ. ನೀರು ಇದು ಮಾಡ್ಬೇಕ್ರಿ. ಎಲ್ಲ ನೋಡಿ ಮನೆ ಈ ಥರ ಇದೆ. ಬೆಳಗ್ಗೆ ಎತ್ತಿಟ್ಟಂತ ಏನೂ ಎತ್ತಿಟ್ಟಿಲ್ಲ. ಅವರು ಕೂಡ ಆಡಕತ್ತಾರೆ ಸ್ನೇಹಿತರೆ. ಒಂದು ಹಾಡು ಆಡು. ಶ್ರಾವಣಿ ಒಂದು ಹಾಡು ಆಡ್ತಾ ಅಂತ ನೋಡಿ ಸ್ನೇಹಿತರೆ. ಯಾವುದು ಕೇಳಿ ಆನಂದಿಸಿ. ಕಸಿದರೆ ಕಷ್ಟಪದ ರಾಜ್ಯವಕ್ಕೆ ಇಟ್ಟಲಿಯೇ ಕೊಳ್ಳಬಹುದು ಲೋಕವನ್ನೇ, ತಾಯಿಯ ದಯ ನೀವು ಸಿಗುವುದೇ ನಮ್ಮ ಕೋಟಿ ಕೊಟ್ಟರು ಅದರ. ಸ್ನೇಹಿತರೆ, ಆಂಟಿ ಬಂದಾಗ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ. ಯಾವುದು ವಿಡಿಯೋ ತೊಗೊಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೈತೆಲ್ಲ ಯೂಟ್ಯೂಬ್ ಮಾಡೋದು ಹಿಂಗೆ ಆಂಟಿ ರೊಕ್ಕ ಬರ್ತಾವಂತ. ಅದನ್ನೆಲ್ಲ ತೋರಿಸಿದೆ. ಯಾವ್ದಾರ ಮಾಡ್ತೀವ ನೀನು ಅಂತಂದೆ. ನಮ್ಮ ತಮ್ಮಗೂ ಕಾಮಿಡಿ ವಿಡಿಯೋ ಮಾಡಲು ರನ್ ಆಗ್ತಾವೆ, ಕಾಮಿಡಿ ವಿಡಿಯೋ ನೋಡ್ತಾರೆ ಗೊಡ್ಯಾ ಅಂತ ಹೇಳಿದೆ. ಅವಾಗೂ ಕೂಡ ಆಂಟಿನೂ ಅದನ್ನೇ ಅಂದರು, ಮಾಡು ಅಕ್ಕ, ಯಾವ್ದಾರ ಹೇಳ್ಕೊಡ್ತಾಳೆ, ಹೆಲ್ಪ್ ಮಾಡ್ತಾಳೆ, ಕಾಮಿಡಿ ವಿಡಿಯೋ ಮಾಡು, ಯಾವ್ದಾರ ಆಗುತ್ತೆ ಅಂದ್ರೆ. ಅವಾಗ ಯಾವುದೇ ಒಂದು ಎಂಟ್ರಿ ಹಾಕ್ಯಾರಂತ, ಎಂಟ್ರಿಗೆ ನೌಕರಿ ಆಯ್ತಂದ್ರೆ ಆಗಲ್ಲಕ್ಕ, ನೋಡೋಣ ತಡಿ ಅಕ್ಕ ಅಂತಂದ. ನೋಡಪ್ಪ ಹೆಂಗಾರ ಅಲ್ಲಿ ಅಂತ ನಾನು ಅಂದೆ. ಇವಾಗ ಕದ ಹಾಕೊಂಬಂದಿನಿ ಸ್ನೇಹಿತರೆ. ಕಾಂತಿರಬೇಕು. ಟೈಮು 9:30 10 ಗಂಟೆ ಹಾಕೊಂಡಿದ್ದೆ. ಅವ್ರು ಕೂಡ ಮಾತಾಡ್ಕೋತ ಕುಂತೆ. ಮತ್ತು ಸ್ನೇಹಿತರೆ ಕಮೆಂಟ್ ಗೀತಾ ಸಿಸ್ಟರ್ ನೋಡಿ ಸ್ನೇಹಿತರೆ, ಅವರು ಫಸ್ಟ್ ಟೈಮ್ ಅಕ್ಕ 2 ಕ್ವಿಂಟಲ್ ಬ್ಯಾಳೆ ಹಾಕಿ ಕರಿಗೇಡ್ ಮಾಡಿದ್ದು ನೋಡಿದ್ದು ವಿಡಿಯೋ ತಿಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ ಅಂತ ಕಮೆಂಟ್ ಹಾಕ್ಯಾರ. ಇನ್ನೂ ಒಂದು ಕಮೆಂಟ್ ಏನು ಹಾಕ್ಯಾರಂದ್ರೆ, ನಮ್ಮದು ಗದಗ ಜಿಲ್ಲೆಯಲ್ಲಿ ಬರುವ ಲಕ್ಕುಂಡಿ ಊರು, ನಿಮ್ಮ ವಿಡಿಯೋದಿಂದ ಮೋಟಿವೇಶನ್ ಆಗಿದೆ ಅಕ್ಕ. ಮತ್ತು ನನ್ನ ಹೆಸರು ಗೀತಾ ಆಂಟಿ ಅಂತ ಹಾಕ್ಯಾರ. ಥ್ಯಾಂಕ್ ಯು ಸೊ ಮಚ್ ಗೀತಾ. ನೋಡಿ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟು ಮುಖ್ಯ ಇದೆ. ಎಲ್ಲ ವಿಡಿಯೋ ಆದಷ್ಟು ಶೇರ್ ಮಾಡಿ. ವಿಡಿಯೋ ಓಡಲಿ. ವಿಡಿಯೋ ಸ್ವಲ್ಪ ಡಲ್ ಆಗಿ ವಿಡಿಯೋ ಓಡವಲ್ಲು. ಆದಷ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಅನ್ಕೋತೀನಿ. ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದು ಅಷ್ಟೇ ಒಂದು ಉದ್ದೇಶ. ಎಷ್ಟೋ ಮಂದಿ ನನಗತನೇ ಗಂಡ ಇಲ್ಲ, ಜೀವನ ಮಾಡೋದು ಭಾಳ ಕಷ್ಟ ಇದೆ, ಜೀವನ ಮಾಡೋಕ್ಕೆ ಆಗಲ್ಲ, ಗಂಡ ಇದ್ರೇ ಜೀವನ, ಗಂಡ ಇರ್ಲಿಕ್ಕೆ ಜೀವನ ಇಲ್ಲ, ಒಬ್ಬರೇ ನಮ್ಮ ನಿಭಾಯಿಸೋಕ್ಕಾಗಲ್ಲ ಅಂತ ಎದೆ ಹೊಡ್ಕೊಂಡು ಕುಂತಿರ್ತಲ್ಲ, ಅಂಥವ್ರಿಗೆ ನನ್ನ ವಿಡಿಯೋ ಶೇರ್ ಮಾಡಿ. ಅಂಥವ್ರಿಗೆ ಭಾಳ ಹೆಲ್ಪ್ ಆಗ್ತಾವ ಅಂತಲೇ ಹೇಳ್ಬೋದು. ಮತ್ತು ಎಲ್ಲರೂ ಮೋಟಿವೇಶನ್ ಭಾಳ ಆಗಿ ಕಲ್ತೀವಕ್ಕ ನಿನ್ನಿಂದ ಅಂತ ಭಾಳ ಮಂದಿ ಕಮೆಂಟ್ ಹಾಕ್ತೀರಿ. ಇದಕ್ಕೆಲ್ಲರಿಗೂ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ವಿಡಿಯೋಯಿಂದ ಹೆಲ್ಪ್ ಆಗೈತಲ್ಲ, ನಿಮಗೆ ಹೆಲ್ಪ್ ಆಗಿ ಇಷ್ಟಿಲ್ಲ ನೋಡಿ ಕಮೆಂಟ್ ಆಗ್ತಿಲ್ಲ, ಖುಷಿ ಆಗುತ್ತೆ. ಮತ್ತೊಬ್ಬರು ಸಿಸ್ಟರ್ ಇವತ್ತು ಅರ್ಚನಾ ಸಿಸ್ಟರ್ ನೋಡಿ ಭಾಳ ಬೇಜಾರಾಗಿತ್ತು ರೀ ಇವತ್ತು ನಿಮ್ಮ ವಿಡಿಯೋ ನೋಡಿ, ಖುಷಿ ಆಯ್ತು ಅಂದರು. ನನಗೂ ಕೂಡ ಖುಷಿ ಆಯಿತು. ನೀವೆಲ್ಲ ಎಷ್ಟು ಖುಷಿಯಾಗಿರ್ತೀನಿ ನಾನು ಕೂಡ ಅಷ್ಟು ಖುಷಿಯಾಗಿರ್ತೀನಿ ನೋಡಿ. ಅದೇ ಒಂದು ನಿಜವಾದ ಕರೆಕ್ಟಾಗಿ ನಾನು ಹೇಳ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲ ಎಷ್ಟು ಖುಷಿಯಾಗಿರುತ್ತಾ ಅದು ಅಷ್ಟೆಲ್ಲ ನನಗೂ ಖುಷಿ ಇರುತ್ತೆ ನೋಡಿ. ನೀವೆಲ್ಲರೂ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ. ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ನನಗೆ ವಿಡಿಯೋ ಮಾಡಬೇಕು ಹಾಕಬೇಕು ಅನ್ನೋದು ಯಾವತ್ತೂ ನನ್ನ ಬೇಜಾರಾಗಿತ್ತು. ಬೇಡಪ್ಪ ವಿಡಿಯೋ ಹಾಕೋದೇ ಬೇಡ, ಓಲ್ ಇನ್ನೊಂದಿಷ್ಟು ದಿನ ಅನ್ನಂಗೆ ಅನಿಸಿತ್ತು. ಬೇಡ ಕಡೆ ಏನು ನಾ ಟೀಚಿಂಗ್ ಮಾಡಿದ್ರೆ ನನಗೇನೋ ಯಾವ್ದಾರ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರ್ತೈತಲ್ಲ, ಇದನ್ನೆಲ್ಲಿ ಮಾಡ್ಕೊಂಡು ಕುಂದ್ರಬಿಡು. ನಾನು ಯೂಟ್ಯೂಬ್ ಓಪನ್ ಮಾಡ್ಬೇಕಂದ್ರೆ ದುಡ್ಡಿಗೋಸ್ಕರ ಮಾಡಿ ಸ್ನೇಹಿತರೆ. ಕರೆಕ್ಟ್ ಹೇಳ್ಬೇಕಂದ್ರೆ ನನ್ನ ಜೀವನ ತೋರಿಸ್ಬೇಕು. ಯಾಕಂದ್ರೆ ಡೈಲಿ ವ್ಲಾಗ್ ಮಾಡೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ಡೈಲಿ ವಿಡಿಯೋದಾಗ ನನ್ನ ಜೀವನ ಎಲ್ಲ ಹೇಳ್ಕೊಡ್ಬೇಕು. ನಾನು ಒಂದು ಮುಚ್ಚಿಡೋಕ್ಕಾಗಲ್ಲ ಸ್ನೇಹಿತರೆ ಯೂಟ್ಯೂಬ್ ಫ್ಯಾಮಿಲಿ. ಯಾಕಂದ್ರೆ ನಿಮ್ಮಿಂತ ಮುಚ್ಚಿಡೋಕ್ಕಾಗಲ್ಲ. ಡೈಲಿ ವಿಡಿಯೋ ಅಂದರೆ ಎಲ್ಲನೂ ಶೇರ್ ಮಾಡ್ತಾರೆ.
ಡೈಲಿ ವ್ಲಾಗ್ನಾಗ ಎಲ್ಲ ಶೇರ್ ಮಾಡ್ಬೇಕಾಗತ್ತೆ. ನನ್ನ ಜೀವನ ಹೆಂಗೈತಿ ಹೆಂಗಿಲ್ಲ, ಕಷ್ಟ ಆಗಿತ್ತು ಹೆಂಗೈತು ಎಲ್ಲನೂ ಹೇಳ್ಬೇಕಾಗತ್ತೆ. ಇವತ್ತು ಕಷ್ಟ ಬಂದರೂ ಕಷ್ಟನೂ ಶೇರ್ ಮಾಡ್ಕೋಬೇಕಾಗತ್ತೆ, ಖುಷಿ ಬಂದ್ರೆ ಖುಷಿನೂ ಶೇರ್ ಮಾಡ್ಕೋಬೇಕಾಗುತ್ತೆ, ದುಃಖ ಬಂದ್ರೆ ದುಃಖನೂ ಶೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ನಾವು ಒಂದು ಒಂದಿನ ವಿಡಿಯೋ ಹಾಕ್ಲಿಕ್ಕಂದ್ರೆ ಯಾಕಕ್ಕ ಏನಾಯಿತು ವಿಡಿಯೋ ಹಾಕ್ಲಿಲ್ಲ ಅಂತ ಕೇಳ್ತೀರಿ ನೀವು. ಅದಕ್ಕೆ ನಾನು ಉತ್ತರ ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಡೈಲಿ ವಿಡಿಯೋ ನೋಡ್ತಿರ್ತೀರಿ, ನಿಮ್ಗೆ ಯಾಕೋ ಅಕ್ಕ ವಿಡಿಯೋ ಹಾಕಿಲ್ಲಲ್ಲ, ಏನಾಯಿತು ಏನಿಲ್ಲ ಅಂತ ಟೆನ್ಷನು ಇರುತ್ತೆ. ಅದು ನಿಮ್ಮ ಟೆನ್ಷನು ಕಾಳಜಿ ನನಗೆ ಭಾಳ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಹೆಂಗಿರ್ತೀನಿ, ನನ್ನ ಪರಿಸ್ಥಿತಿ ಹೆಂಗಿರುತ್ತಾ ಅದೇ ಥರ ವಿಡಿಯೋ ಹಾಕ್ತೀನಿ. ನಾನು ಏನು ಹೆಚ್ಚಿಗೆ ಆ ಥರ ವಿಡಿಯೋ ಹಾಕಬೇಕು ಈ ಥರ ವಿಡಿಯೋ ಹಾಕ್ಬೇಕು ಅನ್ನೋದೇನು ಇಲ್ಲ ಸ್ನೇಹಿತರೆ. ನಾನು ಅದರ ಡೈಲಿ ಲಾಗ್ ಮಾಡೋರಿಗೆ ಮಾತ್ರ ಭಾಳ ಕಷ್ಟ ಐತೆ. ಯಾಕಂದ್ರೆ ಡೈಲಿ ಜೀವನದಾಗ ಏನಾಗುತ್ತೆ ನಿಮಗೂ ಎಲ್ಲ ಶೇರ್ ಮಾಡಬೇಕು. ನಾನು ಯಾವಾಗಿದ್ರೂ ನಿಮಗೂ ಶೇರ್ ಮಾಡಿರ್ತೀನಿ. ಯಾಕಂದ್ರೆ ನನಗೇನು ಅಂಥದ್ದೇನು ಮುಚ್ಚಿಡೋಂಥ ವಿಷಯ ನನ್ನ ಕಡೆ ಯಾವುದೂ ಇಲ್ಲ. ಏನು ನಿಮ್ಮಿಂದ ಮುಚ್ಚಿಟ್ಟು ನಾ ಜೀವನ ಮಾಡ್ಬೇಕು ಅನ್ನೋದು ನನ್ನ ಪರಿಸ್ಥಿತಿನೂ ಇಲ್ಲ. ಎಲ್ಲನೂ ನಿಮಗೂ ಶೇರ್ ಮಾಡಿದ್ರೆ ಇನ್ನೂ ಇಷ್ಟು ಖುಷಿ ಆಗುತ್ತೆ ನನಗೆ, ಇನ್ನಿಷ್ಟು ದುಃಖ ಮರಿತೀನಿ. ನಿಮ್ಮೆಲ್ಲ ಕಮೆಂಟ್ ನೋಡಿ ನಾನು ಖುಷಿ ಆಗ್ತೀನಿ. ಗೀತಾ ಸಿಸ್ಟರ್ ನೋಡಿ ಕಮೆಂಟ್ ಹಾಕಿದ್ರಲ್ಲ, ಆಂಟಿ ಅಂತ ಕಮೆಂಟ್ ಹಾಕಿದ್ರು, ಥ್ಯಾಂಕ್ ಯು ಸೊ ಮಚ್. ಯಾಕಂದ್ರೆ ಆಂಟಿ ಆಯಿತು, ಅಕ್ಕ ಆಯಿತು, ಸಿಸ್ಟರ್ ಆಯಿತು, ಈ ಥರ ಒಂದು ಒಳ್ಳೆಯ ಭಾವನೆಯಿಂದ ಕಮೆಂಟ್ ಆಗ್ತಿಲ್ಲ, ಭಾಳ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಅದೇ ಒಂದು ಕಾರಣ ನೋಡಿ ಸ್ನೇಹಿತರೆ ನನ್ನ ಜೀವಂತ ಇರೋದಕ್ಕೆ ನನಗೆ. ಯಾಕಂದ್ರೆ ನಾನು ಜೀವನ ಮಾಡೋದು ಇನ್ನೊಬ್ರಿಗೆ ಮೋಟಿವೇಶನ್ ಆಗಬೇಕು, ನನ್ನಿಂದ ಇನ್ನೊಬ್ರು ಕಲಿಬೇಕು, ನನ್ನಿಂದ ಇನ್ನೊಬ್ರು ಹಾಳಾಗಬೇಕು ಅನ್ನೋದು ಯಾವತ್ತೂ ನಂಗೆ ಬುದ್ಧಿಲ್ಲ ಸ್ನೇಹಿತರೆ. ನನ್ನಿಂದ ಕಲಿತು ಕೆಟ್ಟವ್ರ ಸನೇಕ ಇನ್ನೊಂದು ಸ್ವಲ್ಪ ಚಲೋ ದಾರಿ ತರಬೇಕು ಅನ್ನೋದು ನನ್ನ ಆಸೆ ನೋಡಿ. ಅವ್ರ ಹಣೆ ಬಾರ ಅವರಿಂದ ಸ್ನೇಹಿತರೆ. ಯಾರು ಒಳ್ಳೆಯದು ಏನೋ ಕಾಗಿ ಗೂಡು ಕೂಡ್ರೆ ಹೇಲ್ ತಿಂತಂತ, ಗಿಳಿ ಗೂಡು ಕೂಡ್ರೆ ಹಣ್ಣು ತಿಂತಂತ. ಹಂಗೆ ನಾವು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಮ್ಗೆ ಗೊತ್ತಿರ್ತೈತೆ. ನಾವು ಕಾಗಿದು ಹಾಯ್ಕೊಂಡ್ರೆ ಕಾಗಿ ಗೂಡು ಕೂಡ ಹೇಲ್ ತಿಂತೀವಿ, ಗಿಳಿದು ಹಾಯ್ಕೊಂಡ್ರೆ ಗಿಳಿ ಗೂಡು ಕೂಡ ಹಣ್ಣು ತಿಂತೀವಿ ಸ್ನೇಹಿತರೆ. ಅದು ಒಂದೇ ನಮ್ಮದು. ನಾನು ಕಾಗಿನೂ ಇಲ್ಲ, ಈ ಕಡೆ ಗಿಳಿನೂ ಇಲ್ಲ, ನನಗೆ ಏನಿಲ್ಲ. ನಾನು ಹೆಂಗಿರ್ಬೇಕು ಹಂಗೆ ಒಂಥರ ಅದು ನೋಡಿ. ನಾನೇ ಮೋಟಿವೇಶನ್ ವಿಡಿಯೋ ಹಾಕ್ಬೇಕು, ನಾನೇ ಮೋಟಿವೇಶನ್ ಆಗಬೇಕು ಒಬ್ಬರಿಗೆ. ಯಾಕಂದ್ರೆ ಕಾಗಿ ಗೂಡು ಅಂದ್ರೆ ಕಾಗಿ ಗೂಡು ಕೂಡಕ್ಕೆ ಹೋದ್ರೂ ಒಂದು ಮಾತೇ ಬರ್ತೈತಿ. ಗಿಳಿ ಗೂಡು ಕೂಡಕ್ಕೆ ಹೋದ್ರೆ ಇಕ್ಕಿದು ಏನು ಜೀವ ಐತೆ ಏನು ಯಾರು ಬೇಡ ಸ್ನೇಹಿತರೆ. ನನ್ನ 2 ಮಕ್ಕಳು ನನ್ನ ಲೈಫು, ಇದು ಒಂದೇ ನನ್ನ ಜೀವನ ನೋಡಿ. ಮತ್ತು ಯಾವುದು ನನ್ನ ಜೀವನ ಇಲ್ಲ. ಅವ್ರಂತಾರೆ ಇವ್ರಂತಾರೆ, ಅವ್ರು ಆಡ್ತಾರೆ, ಇವರು ಯಾಕೆ ಅವ್ರು ಯಾಕೆ ಯಾರ್ದು ಇಲ್ಲ. ಎಲ್ಲರೂ ನಾನು 2 ಮಕ್ಕಳು ಇಟ್ಕೊಂಡು ಮುಂದೆ ಜೀವನ ಮಾಡಕತ್ತೀನಿ. ಎಲ್ಲರೂ ಬರ್ತಾರೆ, ಎಲ್ಲರೂ ಕೇರ್ ಮಾಡ್ತಾರೆ, ನಮ್ಮ ತಕ್ಕೇ ಬರ್ತಾರೆ. ನಾವು ಇನ್ನೊಬ್ರ ತಕ್ಕ ಹೋಗಿ ಇನ್ನೊಬ್ಬರು ಇನ್ನೊಬ್ರು ಪ್ರೀತಿ ಬಯಸಬಾರ್ದು. ಅದು ಇನ್ನೊಬ್ರು ಪ್ರೀತಿ ಬಯಸಿದ್ರೆ ನಮಗೆಂದೂ ಸಿಗಲ್ಲ ಸ್ನೇಹಿತರೆ. ಆದರೆ ನನ್ನ ಜೀವನದಾಗ ಪಡ್ಕೊಳಕ್ಕಿಂತ ಕಳ್ಕೊಂಡಿದ್ದ ಭಾಳ. ನಕ್ಕೋತ ಇರೋಕ್ಕಿಂತ ಖುಷಿಯಾಗಿರೋ ದಿನವೇ ಕಮ್ಮಿ, ದುಃಖದಾಗಿರೋ ದಿನವೇ ಜಾಸ್ತಿ ಅಂತ ನೀವು ಹೇಳ್ಬೋದು. ಅದ್ರಾಗನೇ ಅಂಥದ್ದೆಲ್ಲ ಮರೆತು ಒಂದು ಜೀವನ ಮಾಡ್ತೀವಲ್ಲ ಅದೇ ಒಂದು ಹೆಮ್ಮೆ. ಎಲ್ಲ ಮರಿಲೇಬೇಕು ಸ್ನೇಹಿತರೆ. ಯಾವುದೇ ಘಟನೆ ಇರಲಿ, ಕಹಿ ಘಟನೆ ಮರೆತು ಸಿಹಿ ಘಟನೆ ನೆನಪು ಮಾಡ್ಕೊಂಡ್ರೆ ಒಂದು ಒಳ್ಳೆಯದು. ಯಾಕಂದ್ರೆ 2 ಬಂಗಾರ ಅಂತ ಮುತ್ತು ಮಕ್ಕಳದಾವೆ, ಆ ಮಕ್ಕಳೇ ಒಂದು ನನ್ನ ಬಂಗಾರ ಸರ್ವಸ್ವ ಜೀವನ ಅಂತಲೇ ನಾನು ಜೀವನ ಮಾಡೋದು. ಎಲ್ಲರೂ ಅದೇ ಥರ ಈ ಮಕ್ಕಳು ನೋಡ್ಕೊಂಡೇ ಜೀವನ ಮಾಡಬೇಕು. ನಾವು ಬಯಸೋದು ಸಿಗಲ್ಲ, ಸಿಕ್ಕಿದ್ದು ಯಾವುದು ನಾವು ಬಯಸೋದು ಎಂದೂ ಸಿಗಲ್ಲ ಅಂದ ತಕ್ಷಣ ಬಿಟ್ಟುಬಿಡಬೇಕು. ಬಯಸೋಕ್ಕೆ ಹೋಗಬಾರ್ದು. ಆಸೆ ಅನ್ನೋದು ಒಂದು ನಮ್ಮನ್ನು ಯಾವ ಮಟ್ಟಕ್ಕೆ ಹೋಗಾದರೂ ಹಚ್ಚುತ್ತೆ ಸ್ನೇಹಿತರೆ. ಅದು ಆಸೆ ಹುಟ್ಟಿರಾಗನೇ ಚೂಟ್ ಹಾಕಿದ್ವಿ ಅಂದ್ರೆ ಆ ಆಸೆ ಎಂದೆಂದಿಗೂ ನಮಗೆ ಮುಂದೆ ಕಷ್ಟ ಆಗಲ್ಲ. ಒಂದು ಏನೋ ಆಸೆ ಪಟ್ಟಿವಿ ಅಂತ ತಿಳ್ಕೊ ಸ್ನೇಹಿತರೆ. ನನಗೆ ಇವತ್ತೇನೋ ಒಂದು ವಸ್ತು ಮ್ಯಾಗ ಆಸೆ ಆಯ್ತು ಅಂತ ತಿಳ್ಕೊರಿ. ನನಗೇನೋ ನೋಡಿ ಮೊನ್ನೆ ಬೆಳ್ಯಪ್ಪ ಮುತ್ತೇನ ಜಾತ್ರೆಗೆ ಹೋಗಿದ್ದೆ ಸ್ನೇಹಿತರೆ. ಬೆಳ್ಯಪ್ಪ ಮುತ್ತೇನ ಜಾತ್ರೆಗೆ ಹೋಗೋಣ, ಒಬ್ರದ್ದು ಕಾರ್ ಇತ್ತು, ನಮ್ಮ ಅಣ್ಣತಮ್ಮರದೇ ಮತ್ತು ಸ್ವಂತ ಅತ್ತಿಯರು ಆಗ್ಬೇಕು. ಅವ್ರ ಕಾರ್ನ್ಯಾಗ ನಾ ಹತ್ತಿ ಕುಂತಿದ್ದೆ. ಅವರಿದ್ರ ಕ್ರಾಸಿಗೆ ಹೋಗಾಗ ನಡ್ಕೊತ ಹೋದ್ವಿ, ಹೊಳ್ಳಿ ಬರೋ ಸ್ನೇಹಿತರೆ. ನಾನು ಶ್ರವಣಿ ಕರ್ಕೊಂಡು ಬಂದೆ. ಆ ಕ್ರಾಸಿಗೆ ಇಳಿದು ನಡ್ಕೊತ ಹೋದ್ನಲ್ಲ 3 ಕಿಲೋಮೀಟ್ರ್ ಹೋಗೋರಾಗ 3 ಮಾತು ಅಂದು ಸ್ನೇಹಿತರೆ. ಈ ಕಾರ್ನ್ಯಾಗ ಹತ್ತಿದ್ದು ನಮ್ಮ ಮಂದಿದ್ರು ಕಾರ್ನ್ಯಾಗ ಹತ್ತಿದ್ರು. ಮೊದಲು ಅವ್ರ ಮಂದಿನೇ ಹೋಗವ ನೀವು ಹುಡ್ರದವು ಕಾರ್ನ್ಯಾಗ ನಡ್ಕೊತ ದಪ್ಪಾತಿ ಏನು ಬರ್ತೀಯ ಅಂತ. ನಾವು ಬರ್ತೀವಿ ಅದಕ್ಕಾರ ತಳಗದೀವಿ ಅಂತ ಅವ್ರ ಮಂದಿನೇ ಹತ್ತಿಸಿ ಕಳಿಸಿದ್ರು. ಬೇಕಾದವ್ರು ಹತ್ತಿಸಿ ಕಳಿಸಿದ್ರು. ಅವು ಕಾರ್ ಇದ್ದಕ್ಕೆ ಮಾಲಾಗ್ತಲ್ಲ ಆಕೆ ಹೆಂಗೆ ಮಾಲಾಗ್ತದಲ್ಲ. ನನಗೆ ಹಿಂಗಾಗಿ ಸ್ನೇಹಿತರೆ, ಹಿಂಗಾದ್ರೂ ಕಷ್ಟ ಆಗುತ್ತೆ. ಆದ್ರೆ ಆ ಕಾರ್ನ್ಯಾಗ ಹತ್ತಿ 2 ಮಕ್ಕಳು ತೊಗೊಂಡು ಹತ್ತಿದೆ. ಕ್ರಾಸಿಗೆ ಹೋಗೋರಾಗ 3 ಕಿಲೋಮೀಟ್ರ್ ಇಲ್ಲ, 3 ಸಲ ಅಂದ್ರೆ ಸ್ನೇಹಿತರೆ ಸಿಟ್ಟ ಬಂದುಬಿಡ್ತು ನನ್ನ ಮಾತ್ರ. 1 ಸಲ ಅಂದರೂ ಗಪ್ನೆ ಅದೆ, 2 ಸಲ ಅಂದರೂ ಗಪ್ನೆ ಅದೆ. ಕ್ರಾಸಿಗೆ ಹೋಗೋಣ ಮೊದಲು ಕಾರ್ ತರಬೋ ಅಂತಂದೆ. ನಮ್ಮ ಅಣ್ಣನೇ ಹೊಡ್ಯಾಕತ್ತಿದ್ದ ಕಾರು. ನಮ್ಮ ದೊಡ್ಡವ್ರ ಮಗನೇ ಕಾರ್ ಓಡ್ಸಕತ್ತಿದ್ದ. ಅವ್ರ ಮಗ ನೌಕರಿ ಮ್ಯಾಗ ಇರ್ತಾನೆ. ಅವ್ರ ಕಾರ್ ಇಲ್ಲೇ ಊರಾಗಿರ್ತೈತಿ. ಅಕ್ಕಿ ಕಾರ್ ಹೊಡ್ಯಾಕೆ ಬರಲ್ಲ ಅತ್ತಿಗೆ.
ನಮ್ಮ ಅಣ್ಣನೇ ಕಾರ್ ಓಡ್ಸಕ್ಕಿದ್ದ ಮೊದಲು ಕಾರ್ ತರಬೇಕು ಇನ್ನಿಂದೇನು ಇದು ಕಾರು ಇದಕ್ಕಿಂತ ಎ ಸಿ ಕಾರ್ನಾಗ ಕುಂದ್ರಿಸ ನಮ್ಮಪ್ಪ ಈಗ ಪರಿಸ್ಥಿತಿ ಕೆಟ್ಟೈತೆ ನಮಗೆ ಹಿಂಗೆ ಮಾತಾಡ್ತಿಯಲ್ಲೇನು ಕಾರ್ ಇಳಿಸು ನಾ ಇಳಿತೀನಿ ಕ್ರಾಸಿಗೆ ಇಳಿಸ್ಬಿಡು ಅಂತಂದೆ ಇಲ್ಲಿ ಬಿಡವ್ವ ಅಂದ ನಮ್ಮ ಅಣ್ಣದ್ರ ಇಲ್ಲಿ ಬಿಡಪ್ಪ ಏನಿಲ್ಲ ನಾ ಇಳಿಸಿ ಮೊದಲು ಅಂದೆ ಇನ್ನು ಆ ದೇವ್ರ ಜಾತ್ರೆಗೆ ಹೋದಾಗ ಮನುಷ್ಯ ಇದ್ದಾಗ ಅಷ್ಟು ಏರ್ಸಲ್ಲ ಇರ್ಲಿಕ್ಕಂದ್ರೆ ಮನುಷ್ಯ ಹಂಗೆ ಆಗುತ್ತೆ ಸ್ನೇಹಿತರೆ ಕಷ್ಟ ಆಗುತ್ತೆ ಈ ಕಣ್ಣ ನೀರು ಬರ್ತಾವೆ ಇದ್ದವ್ರಿಗೆ ಅಷ್ಟೇನು ಅನ್ಸಲ್ಲ ಇಲ್ಲದವ್ರಿಗೆ ಹಂಗೆಲ್ಲ ಅಂತಾರೆ ನೋಡಿ ಆಡ್ಕೊತಾರೆ ಅವ್ರು ಅಂದವ್ರು ಎದುರಿಗೆ ಆಡ್ದವ್ರು ಎದುರಿಗೆ ಅಲ್ಲಿ ಸ್ನೇಹಿತರೆ ಅಲ್ಲಿ ಅನಿಸ್ಕೊಂಡು ಕಾಲೈತೆ ಅನಿಸ್ಕೊಂಡು ಈಗ ಅದೇ ಅವ್ರು ಅಂದಾರ ಬಾ ಅಂತೇಳಿ ನನಗೊಂದು ಕಾರ್ ತೊಗೊಳೋ ಶಕ್ತಿ ಇಲ್ಲ ಐತೆ ಸ್ನೇಹಿತರೆ ಇಲ್ಲ ಅವ್ರು ಅಂದಾರ ಆಡ್ಯಾರ ನನಗೂ ಕಾರ್ ತೊಗೋಬೇಕು ನನಗೂ ಕಾರ್ ತೊಗೋಬೇಕನ್ನೋ ಶಕ್ತಿ ಐತೆ ಇಲ್ಲ ನನ್ನ ಶಕ್ತಿ ಇಲ್ಲದಕ್ಕೆ ಮಾತಾಡ್ತಾರಲ್ಲ ಮುಂದೊಂದು ದಿನ ಭಗವಂತ ಬೆಳ್ಯಪ್ಪ ಮುತ್ಯನ ಸುಳ್ಳು ಸ್ನೇಹಿತರೆ ಆ ದೇವ್ರ ಬೆಳ್ಯಪ್ಪ ಮುತ್ಯ ಅವ್ನು ಚಾಕ್ರಿ ಮಾಡೋಕೆ ಹೋಗಿ ನಾವು ಮುಂದೊಂದು ದಿನ ಕಣ್ ತೆರೆದ್ರೆ ಆಗ್ಬೋದಲ್ಲ ನಂದೊಂದು ಮಗ ಗಂಡಸ ಮಗನ ಕೊಟ್ಟಾನ ಆ ಮಗ ಸಾಲಿ ಕಲಿತು ನೌಕರಿ ತೊಗೊಂಡು ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಕಾರ್ ತೊಗೊಂಡು 10 ವರ್ಷ ಕಾಲ ಆಕಿಗೆ ಅಂದು ತೀರಿಸ್ಬೇಕನ್ನೋ ಛಲ ಇದೆ ಸ್ನೇಹಿತರೆ ಹಂಗೆ ಛಲ ಇಟ್ಕೋಬೇಕು ಇವಾಗನೇ ಅವ್ರು ಅಂದಾರ ಬಾ ಅಂತೇಳಿ ತೊಗೊಂಡು ಉದ್ದುದಕ್ಕೆ ಮಾಡೋಕೆ ಹೋದ್ರೆ ಅದು ಆಸೆಗೆ ಗತಿ ಅದು ಆಸೆ ನಮ್ಗೆ ಒಂದಲ್ಲ ಇವಾಗ ಮಾಡಕ್ಕೆ ಹೋದ್ರೆ ಅದು ಆಸೆ ಒಂದಲ್ಲ ಯಾವುದೇ ಮಾತು ಯಾರೋ ಒಂದು ಮಾತು ಇದ್ರಂದ್ರೆ ಅವಾಗೇ ತಕ್ಷಣ ಉತ್ತರ ಕೊಡೋದು ಬಿಡಿ ಅದು ಮಾಡಿ ತೋರಿಸ್ಬೇಕನ್ನೋ ಛಲ ಇರಬೇಕು ಸ್ನೇಹಿತರೆ ಛಲ ಇದ್ರೇ ಮುಂದೆ ನಾವು ಯಾರೋ ನಮಗಿಲ್ಲ ಅಂದ್ರೆ ಈಯಾಡ್ಸಿ ಮಾತಾಡೋರು ಭಾಳ ಅವ್ರು ಈಯಾಡ್ಸ್ಯಾರ ಬಾ ಅಂತೇಳಿ ನಾನು ಆ ದಗದ ಕೈ ಹಾಕಿದ್ವಿ ಅಂದ್ರೆ ಅದು ಸಾಯೋರು ನಾವೇ ಅವರಲ್ಲ ಅವ್ರು ಈಯಾಡ್ಸ್ತಾರಲ್ಲ ಈಯಾಡ್ಸ್ಲಿ ಮುಂದೊಂದಿನ ನಮಗೂ ಒಂದಿನ ಒಳ್ಳೆಯ ಕಾಲ ಬಂದೇ ಬರ್ತಲ್ಲ ಕಾಯ್ತಾ ಇರಬೇಕು ನನಗೂ ಈಗ ಎಷ್ಟು ಕಷ್ಟ ಇತ್ತು ಸ್ನೇಹಿತರೆ ಶ್ರಾವಣ ಕುಮಾರ್ನ 3.5 ತಿಂಗಳ ಪ್ರೆಗ್ನೆಂಟ್ ಇದ್ದಾಗನೇ ಅವ್ರ ಅಪ್ಪರು ತೀರ್ಕೊಂಡ್ರೆ ಇಷ್ಟು ಕಷ್ಟ ಅನುಭವಿಸಿ ಇಷ್ಟು ನರಕ ಅನುಭವಿಸ್ತೀನಿ ಅನ್ನೋದು ನನಗೆ ಗೊತ್ತದು ಆ ನರಕ ಯಾವ ನನ್ನ ಶತ್ರುಗೂ ಬೇಡ ಸ್ನೇಹಿತರೆ ಅಷ್ಟು ನರಕ ಅನುಭವಿಸೀನಿ ಅಂಥ ನರಕ ದಾಟಿ ಇವಾಗ 5 ವರ್ಷ ಮಗ ಆಗ್ಯಾನ ಇನ್ನು 5 ವರ್ಷ ಇದ್ರೆ 10 ವರ್ಷ 10 ವರ್ಷದ 15 ವರ್ಷ 20 ವರ್ಷಕ್ಕೆ ನನ್ನ ಮಗ ಕಾರ್ ಹೊಡಿಯತ್ತಾನ ಅವಾಗ ಆ ದೇವ್ರು ಅನುಕೂಲ ಮಾಡಿದ್ನಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ಅವಾಗ ಒಂದು ಕಾರ್ ತೋರ್ಸಕ್ಕೆ ಜೀವಂತ ಇದ್ಲಂದ್ರೆ ಅಕ್ಕಿಗೆ ಅಂದು ತೀರ್ಸ್ಲಿಕ್ಕಂದ್ರೆ ನಮ್ಮ ಅಪ್ಪನ ಮಗಳೆಲ್ಲ ಸ್ನೇಹಿತರೆ ನಾ ಆ ಥರ ಛಲ ಇಟ್ಕೋತೀನಿ ನನಗೆ ಅದು ಮನಸ್ಸಿನಾಗ ನಿನ್ನೆ ಸುಟ್ಟಾತು ಭಾಳ ಕೊರಗಕತ್ತೈತೆ ಸ್ನೇಹಿತರೆ ಇಲ್ಲ ಅನ್ನಲ್ಲ ಅದೆಷ್ಟು ಕೊರಗಾಕತ್ತೈತ ಅವ್ವನ ಸಲೇನು ಅವ್ವಾಗೂ 2 ಸಲ ಹೇಳಿದೆ ಯವ್ವ ಆಕಿ ಹಿಂಗೆ ಅಂದ್ಲಿ ಬಿ ಆಕಿ ಆತಿ ಹಿಂಗೆ ಅಂದ್ಲಿ ಬಿ ಅಂತಂದೆ ನೀ ಭಾಳ ಹಚ್ಕೊಳಕ್ಯವ ಬಿಡು ಓಲಿ ಆಕಿ ಅಂದಿರ್ತಾಳೆ ಬೆಳ್ಯಪ್ಪ ಮುತ್ಯ ನೋಡ್ಕೊತಾನ ಅಂತ ಅಂದ್ಲು ಅವನು ಅಂದ್ರೂ ಜೀವ ಮನಸ್ಸಿಗೆ ಸಮಾಧಾನ ಇಲ್ಲ ಸ್ನೇಹಿತರೆ ಇವತ್ತು ನನಗೆ ಒಂಥರ ಸಂಕಟನಾಗೈತಿ ಇತ್ತ ನಿಮ್ಗೆ ಹೇಳ್ಕೊಂಡಿಲ್ಲ ಲಾಸ್ಟ್ ಮೂಮೆಂಟ್ ವಿಡಿಯೋ ಎಂಡ್ ಮಾಡುವತ್ತಿ ನನಗೆ ಹೇಳ್ಕೊಂಡಂಗೆ ಆಯಿತು ಮಾತು ಬಂತಂದ್ರೆ ಹೇಳ್ಕೊಂಡಿ ನಾನು ಇಲ್ಲಿಕ್ಕೆ ಇದನ್ನು ನಾನು ಮಾಡಿ ತೋರಿಸುತ್ತಾನೆ ಬಿಡೋಕ್ಕಲ್ಲ ಹಂಗೆ ಆಸೆ ಅನ್ನೋದು ಎಲ್ಲ ಇರ್ತೈತೆ ಸ್ನೇಹಿತರೆ ಆಸೆಯಿಂದ ಬೆನ್ನು ಹತ್ತಬೇಡಿ ಛಲ ಇಟ್ಕೋರಿ ಅದೇ ಮುಂದೊಂದು ಛಲ ಹೋಗಿ ಆಸೆನೇ ಹೋಗಿ ಆ ಆಸೆ ಇದ್ದಿದ್ದ ಛಲ ತೊಗೋರಿ ಆ ಛಲ ಒಂದಿನ ನಮಗೆ ಸಕ್ಸಸ್ ಸಿಕ್ಕ ಮ್ಯಾಗ ಮಕ್ಕಳಿಂತ ಒಳ್ಳೇದಾಗೇ ಆಗುತ್ತೆ ಕರೆಂಟ್ ಒಂದು ಹೋಗೋದು ಬರ ಮಾಡಾಕತ್ತ ಸ್ನೇಹಿತರೆ ಮಳೆ ಒಂದು ಬರೋಕೆ ಚಲೋ ಆಯಿತು ಅದೇ ಅದು ಇದ್ದವ್ರಿಗೆ ಯಾರೂ ಅನ್ನಲ್ಲ ಸ್ನೇಹಿತರೆ ಇಷ್ಟು ಕೇವಲ ಕಂಡಿರ್ಬೇಕು ಅವ್ರಿಗೆ ನನ್ನ ಇಷ್ಟು ಕಾರ್ನೇ 10 ಹರ ಐತೇನೆ ನನಗಿಲ್ಲ ಅನ್ನಂಗೆ ಮಾತಾಡಿದ್ರಲ್ಲ ನನಗೆ ಇಷ್ಟು ಸಂಕಟ ಆಯಿತು ಸ್ನೇಹಿತರೆ ನಾನು ಎಲ್ಲ ಕಾರ್ನಾಗ ಹತ್ತಿ ಸ್ನೇಹಿತರೆ ನಮ್ಮ ಮಾಮನ ಕಾರ್ ಐತೆ ನಮ್ಮ ಅಣ್ಣಂದು ಕಾರ್ ಐತಿ ಎಲ್ಲ ನಮ್ಮ ಅಪ್ಪರು ಇದ್ದು ಶ್ರೀಮಂತರು ಅದಾರ ಏನು ಹಿಡಿಯೋದಾಗ ನಮ್ಮ ಅಪ್ಪರು ಸಾವ್ಕಾರ ಅದಾರ ನಮ್ಮ ಅಣ್ಣ ನೌಕರಿ ಮಾಡ್ತಾನ ಅಂತ ನಾನು ಯಾರಿಗೆ ಇನ್ನೂ ತನಕ ಆದರೂ ನಾ ಇಲ್ಲಿ ಊರಾಗ ಯಾರಿಗೂ ಹೇಳ್ಕೊಂಬಂದಿರ ವಿಡಿಯೋದಾಗೂ ನಾ ಹೇಳಿಲ್ಲ ಏನೋ ಮಾತಿ ಬಂದಾಗ ಅಷ್ಟೇ ಹೇಳ್ತೀರಿ ಸ್ನೇಹಿತರೆ ನಮ್ಮ ಅಪ್ಪರು ಶ್ರೀಮಂತರಿದ್ರೆ ನಮ್ಮ ಅಣ್ಣ ನೌಕರಿ ಇದ್ರೆ ನನಗೇನು ಬರುತ್ತಾ ನಮಗೇನು ಬರುತ್ತೆ ಹೇಳಿ ಅದಕ್ಕೆ ಅವ್ರ ನೌಕರಿ ಇದ್ರೆ ಅವ್ರು ಶ್ರೀಮಂತಿದ್ರೆ ಅವ್ರ ಮನೆ ಅವ್ರ ಸಂಸಾರಕ್ಕೆ ನಮ್ಮ ಅಣ್ಣ ಹೆಂಡ್ತಿ ಬಂದವ್ರಿಗೆ ಅವ್ರಿಗೆ ಸುಖ ನಮಗೆ ಸುಖ ಇಲ್ಲ ನಾವು ದುಡಿಬೇಕು ತಿನ್ನಬೇಕು ನಮ್ಮ ದೇವ್ರು ಎಷ್ಟು ಇಟ್ಟನ ಅಷ್ಟರಾಗನೇ ಇದ್ರಾಗನೇ ನಾವು ಕಾಲು ಚಚ್ಕೋಬೇಕು ತವ್ರ ಮನೆ ಆಸ್ತಿ ಐತಿ ತವ್ರ ಮನೆ ಅಣ್ಣ ನೌಕರಿ ಮಾಡ್ತಾನೆ ದಿಮಾಕ ತೋರಿಸಿ ನಾವು ಬಾಳೆ ಮಾಡ್ಕೊತೀವಿ ಅಂದ್ರೆ ನಮಗಂತೂ ತನೂ ಸಿಗಲ್ಲ ಅವರಿಂದ ನಮ್ಮಿಂದ ಇವಾಗ ನಮ್ಗೆ ಕೊಟ್ಟ ಮನೆ ಬಂದಿದ್ದು ನಮ್ಗೆ ಮುಗೀತು ನಮ್ಮ ಜೀವನ ಈಗ ಎಲ್ಲಿ ಕೊಟ್ಟ ಮನೆಯಾಗ ಹೆಂಗೆ ಅದೀವಿ ಹಿಂಗೆ ಇರಬೇಕು ಅಕ್ಕಿ ಒಟ್ಟು ನಮ್ಗೆ ಏನೋ ಇಕ್ಕಿಗೆ ಏನು ಅನ್ನಂಗೆ ಇಷ್ಟು ಕೇವಲ ಹೊಡಿದ್ಲು ಸ್ನೇಹಿತರೆ ಅಷ್ಟು ಕೇವಲ ಹೊಡಿದ್ಲು ನನಗೆ 3 ಸಲ ಸ್ನೇಹಿತರೆ 3 ಕಿಲೋಮೀಟ್ರ್ 3 ಸಲ ಅಂದ್ರೆ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಕಾರ್ನ್ಯಾಗ 10 ಹರತೇನೆ ಇಲ್ಲಿ ನನಗೆ ಅನ್ನೋ ಥರ ಮಾತಾಡಿದ್ಲು ಅಂತ ಕಾರ್ನ್ಯಾಗ ಹೋಗ್ಬೋದು ಏನು ದೊಡ್ಡ ಆಗೋದಲ್ಲ ಕಾರ್ ಅಂದ್ರೇನು ತೊಗೋಬೋದು ಮುಂದೆ ನನ್ನ ಮಗ ದೊಡ್ಡವಾಗಿಂದ ನಾ 10 ವರ್ಷ ಕಾಲ ನಾ ಕಾರ್ ತೊಗೋಬೋದು ಆ ದೇವ್ರ ಆಶೀರ್ವಾದ ಇದ್ರೆ ನಾ ಇನ್ನೊಂದು ಚಂದ ಮನೆಯೂ ಕಟ್ಟಿಸ್ಬೋದು ಏನೋ ಜೀವನ ಮಾಡ್ಬೋದು ಹೋಗಿ ತಿಪ್ಪೆ ಆಗುತ್ತೆ ತಿಪ್ಪೆ ಆಗುತ್ತೆ ಇಪ್ಪರಿ ಆಗುತ್ತೆ ಅದು ನಾ ಮನುಷ್ಯ ಐತಂತೇಳಿ ಕರೆಕ್ಟ್ ಅಂತೆ ಸ್ನೇಹಿತರೆ ನಾ ಇಪ್ಪರಿ ಆಗುತ್ತೆ
ತಿಪ್ಪೋಗಿ ಇಪ್ರಿ ಆಗುತ್ತೆ ಇಪ್ಪೋಗಿ ತಿಪ್ರಿ ಆಗುತ್ತೆ ಅಂತಾರಲ್ಲ, ಅದೇನೋ ಶಾಸ್ತ್ರ ಇದೆ. ಕರೆಕ್ಟ್ ಅನ್ಸುತ್ತೆ ಸ್ನೇಹಿತರೆ. ನನ್ನ ಮಾತಿನಾಗ ಏನಾರ ಒಂದಿಷ್ಟು ತಪ್ಪು ಏನೋ ನಾನು ಮಾತಾಡೋವಾಗ ಅವಸರ ಮಾತಾಡಿ ಸ್ವಲ್ಪ ಒದರ್ತೀನಿ ಅಂತ ಕಬಿಟ್ಟಿರಲ್ಲ ಸ್ನೇಹಿತರೆ. ಆದ್ರೆ ಆ ಕ್ರಾಸಿಗೆ ಹೇಳ್ಬಿಟ್ಟೆ ಸ್ನೇಹಿತರೆ. ನಾನು ಆಕಿ ನಿನಗೇನಂದೀನಿ, ಇಲ್ಲ ನಾನು ಹಂಗೆ ಅಂದಿಲ್ಲ ಹಿಂಗೆ ಅಂದಿಲ್ಲ ಅಂತ ಬಾಯಿ ಚಪ್ಪರ್ಸಕತ್ಲು. ಬೇಡ ನನಗೆ ತರುಬೇಡ ಅಂತ ನಾ ಕ್ರಾಸಿಗೆ ಇಳ್ಕೊಂಡು ಬಸ್ಸಿಗೆ ಬಂದೆ ಸ್ನೇಹಿತರೆ. ಅವರು ಬಂದರು ಆಟೋಕ್ಕೆ, ಅವ್ರು ಕೂಡ ಬಸ್ಸಿಗೆ ಬಂದೆ. ನಾ ಮೊದಲೇ ಹತ್ತಬಾರ್ದಾಗಿತ್ತು. 10 ಹೊರ ಐತೆ ನನಗಿಲ್ಲಲ್ಲ ಸ್ನೇಹಿತರೆ. ನನಗೈತೆ ಕಾರ್ನಾಗ 10 ಹೊರ ಐತೆ ಇದೆ ನನಗೆ ಅಂತ. ಎಲ್ಲರ ಮಾತು ಕೇಳಿ ಎಲ್ಲರ ಮಾತು ಅನಿಸ್ಕೊಂಡು ಜೀವನನೇ ಒಂದು ದೊಡ್ಡ ಬೇಸರ ಆಗಿಬಿಟ್ಟೆ ಸ್ನೇಹಿತರೆ. ಅನ್ಲಿ ಅನ್ನೋರದು ಆಡ್ದವ್ರದ್ದು ಅವ್ರದ್ದು ಒಂದೊಂದು ಪ್ಯಾಂಟಾಗಿ ತೊಗೊಂಡು ಬೆಳಿಬೇಕು ಅನ್ನೋದು ಛಲ ಇದೆಯಲ್ಲ, ದೇವ್ರು ಅದೊಂದು ಛಲ ಕೊಟ್ಟಾರಲ್ಲ, ಅದೇ ಒಂದು ಸಾಕು. ಆ ದೇವ್ರ ಆಶೀರ್ವಾದ ನನ್ನ ಮ್ಯಾಗ ಇರಲಿ. ಇದೇ ಕಾಲ ಇರಲ್ಲ ಭಾಳ ದಿನ ಸ್ನೇಹಿತರೆ. ಅದಕ್ಕೆ ನಿಮ್ಗೆ ಹೇಳೋದಂದ್ರೆ ಯೂಟ್ಯೂಬ್ ಫ್ಯಾಮಿಲಿ ಹೇಳೋದಂದ್ರೆ ಸಮಾಧಾನ ತೊಗೋರಿ. ಯಾವುದೇ ಯಾರೇ ಒಂದು ಮಾತು ಅಂತಾರೆ ಸಮಾಧಾನ ತೊಗೋರಿ. ಅವ್ರಂದ್ರೆ ತಕ್ಷಣ ನಾ ಕಾಲು ಹಿಡ್ಕೇರಿ ಬಂದೆ, ಬಸ್ಸಿಗೆ ಬಂದೆ. ಏನು ಸಿದ್ದರಾಮಯ್ಯ ಆಧಾರ್ ಕಾರ್ಡ್ ಫ್ರೀ ಐತಿ ಏನೋ ಅವ್ರ ರಿಲೇಷನ್ ಒಳಗೆ ಹತ್ತೀನಿ ಓರಂದು ಸಲ ಹತ್ತೀನಿ. ನಾ ಎಂಥೋ ಕಷ್ಟ ಆದರೂ ಯಾರು ಇಂಥವ್ರ ಗಾಡಿ ಐತಿ ಇಂಥವ್ರ ಕಾರ್ ಐತಿ ಅಂತ ಎಂದೂ ಭರವಸೆ ಇಟ್ಟಿಲ್ಲ. ನನ್ನ ಪಾಡಿ ನಾನು ಹೋಗ್ತಾ ಇರ್ತೀನಿ. ನಾನು ಯಾರಿಗೆ ಇಳಿಸಿ ಬರ್ರಿ ಅಪ್ಪ ಹೋಗಿ ಬರ್ರಿ ಅಂತ ನಾನು ಎಂದೂ ಬಾಯಿ ತೆರೆದ ಮಗಳಲ್ಲ. ನಂದು ಎಷ್ಟು ಜೀವನ ಇರುತ್ತೆ ಅಷ್ಟು ಜೀವನ ಮಾಡ್ತೀನಿ ಅಂತಾರೆ ಅನ್ನಲ್ಲಕ್ಕ. ಮುಂದೆ ನಿಮ್ಮೆಲ್ಲ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ನಾನು ಕಾರ್ನಾಗ 10 ಹೊರತೆ ಇಲ್ಲ ನಂಗೆ ಮಾತಾಡಿದ್ರಲ್ಲ ಅವ್ರಿಗೆ ಮುಂದೆ ನಿಮ್ಮೆಲ್ಲ ಆಶೀರ್ವಾದ ಅಂತ. ಅವನು ನೌಕರಿ ಬಂದು ಒಂದು ಕಾರ್ ತಗೊಂಡು ಅವರಿಗೆ ನಾನು ಒಳ್ಳೆ ಅವ್ರ ಜೀವಂತಾಗಿದ್ರಂದ್ರೆ ನಾ ತೀರಿಸ್ಬೇಕು ಅನ್ನೋದು ಒಂದು ಛಲ ಇದೆ ಸ್ನೇಹಿತರೆ. ಆ ಛಲ ಏನು ದೇವ್ರು ಈಡೇರಿಸ್ಕೊಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಾ ಮನುಷ್ಯನಾಗ ಆ ಛಲ ಬಿಡಲ್ಲ. ಆ ದೇವ್ರು ಹೆಂಗೆ ನನ್ನೇನು ಶಕ್ತಿ ಕೊಟ್ಟು ನಿಂದಿರ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಆ ದೇವ್ರು ಹೆಂಗೆ ಮಾಡ್ತಾನೆ ನಾನು ಛಲ ಮಾತ್ರ ಬಿಡಲ್ಲ. ನನ್ನ ಕೊನೆ ಉಸಿರು ತನಕೂ ನಾ ಛಲ ಓಡಾಡಿ ನನ್ನ ಮಕ್ಳಿಗೆ ಶಾಲೆ ಕಲಿಸಿ, ನನ್ನ ಮಕ್ಳಿಗೆ ತೋರಿಸಿ, ನನ್ನ ಮಕ್ಕಳು ಕರ್ಕೊಂಡು ಕಾರ್ನಾಗ ಅಡ್ಡಾಡಿ ಒಂದು ಮಾತನ್ನು ತೀರಿಸ್ಲಿಕ್ಕಂದ್ರೆ ನಾ ಈಗ ಯಾಕೆ ಹೇಳಿ ಸ್ನೇಹಿತರೆ, ಅಷ್ಟು ಸಿಟ್ಟು ಬರುತ್ತೆ, ಅಷ್ಟು ಕೋಪ, ಅಷ್ಟು ದುಃಖನೂ ಆಗುತ್ತೆ ನನಗೆ. ಮತ್ತು ಅಷ್ಟು ಆ ಛಲದಿಂದ ದುಃಖ ಇದೆ ಸ್ನೇಹಿತರೆ. ಈ ದುಃಖ ಎಂದೂ ಮರೆಯೋಕ್ಕಾಗಲ್ಲ. ಅಳಲ್ಲ, ಅಳಬಾರ್ದು. ಯಾಕೆ ಅಳ್ಬೇಕು ನಾನೇನು ಅಷ್ಟು ಏನಿಲ್ಲ, ಅಳಬಾರ್ದು. ನಾನು ಎಲ್ಲ ಇರದೆ, ವಿದ್ಯೆ ಇದೆ, ಬುದ್ಧಿ ಇದೆ, ದೇವರು ಶಕ್ತಿ ಕೊಟ್ಟಾನ, ದುಡಿತೇನು ಛಲ ಇದೆ. ಯಾರ್ದೇನು ತಲೆ ಹೊಡೆದು ಯಾರದೇ ಮೋಸ ಮಾಡಿ ಯಾರ್ದೇನು ಕಸ್ಕೊಂಡು ತಿನ್ನಕತ್ತಿಲ್ಲ. ಎಷ್ಟೆಷ್ಟೋ ಜನ ಮೋಸ ಮಾಡಿ ಒಬ್ರು ಮನೆ ಮುಚ್ಚಿ ಮಾಡ್ಕೊಂಡು ಗಳಿಸ್ಕೊಂಡು ತಿಂತಿರ್ತಾರೆ. ಆ ಥರ ಏನಿಲ್ಲ. ನಿಯತ್ತಿನಿಂದ ದುಡಿದು ನಿಯತ್ತಿನಿಂದ ತಿಂದು ನಿಯತ್ತಿನಿಂದ ಇರ್ಬೇಕು ಅನ್ನೋಕೆ ನಾನು ಆ ದೇವ್ರ ನನ್ನ ನಿಯತ್ತಿ ದೇವ್ರು ಇದ್ದೇ ಇರ್ತಾನೆ. ಎಷ್ಟೆಷ್ಟೋ ಜನಗಳು ಅವ್ರ ಮನೆ ಮುಚ್ಚಿದೆ, ಇವ್ರ ಮನೆ ಮುಚ್ಚಿದೆ, ಅವ್ರು ತಿಂದೆ, ಇವ್ರು ತಿಂದೆ, ಅವ್ರ ಸಂಸಾರ ಹಾಳು ಮಾಡಿದೆ, ಅವ್ರ ಸಂಸಾರನ್ಯಾಗ ನಿಂಬೆ ಹಿಂಡಿದೆ, ಇವ್ರ ಸಂಸಾರನ್ಯಾಗ ನಿಂಬೆ ಹಿಂಡಿ ಮೋಸ ಮಾಡಿ ಗಳಿಸಿರ್ತಾರೆ. ಆ ಥರ ಬೇಡ. ನಾನು ಒಮ್ಮೆ ಸಾಕಾರ ಆಗೋದು ಬೇಡ ಸ್ನೇಹಿತರೆ. ಒಮ್ಮೆ ಸಾಕಾರ ಆಗೋದು ಈ ಆಸೆ ನಾವು ಈಡೇರಿಸ್ಕೊಳಕ್ಕೆ ಅವ್ರಿಗೆ ಮಾಡಿ ತೋರಿಸ್ಬೇಕಂತ ಛಲಕ್ಕೆ ಹೀಗೆ ಹೋದೆ ಅಂದ್ರೆ ಆಗಲ್ಲ. ಏನೋ ಅಂತಾರಲ್ಲ, ಹೊಟ್ಟೆ ಸಿಟ್ಟು ರಟ್ಟೆಗಿಲ್ಲ ಅಂತಾರಲ್ಲ, ಆ ಥರ ಗತಿ ಒಳಗದೆ ನಾನು. ಹೊಟ್ಟೆಯಾಗ ಐತೆ ಸಿಟ್ಟು, ರಗಡ್ ಐತೆ ಆ ಸಿಟ್ಟು, ಹೊಟ್ಟೆ ಸಿಟ್ಟು. ಅಕ್ಕಿ ಅಂದಲ್ಲ, ಅಕ್ಕಿಗೆ ಇವತ್ತು ಕಾರ್ ತೊಗೊಂಡು ಇವತ್ತು ಹತ್ತಿಕ್ಯಾರ ಅಕ್ಕಿಗೆ ಅಲ್ಲಿ ಅನ್ನೋದು ಹೊಟ್ಟೆ ಸಿಟ್ಟು ಐತಿ, ರಟ್ಟೆಗಿಲ್ಲ. ಅದು ಕಸಿ ಸ್ನೇಹಿತರೆ, ಅದಕ್ಕೆ ಕಸಿ ರಟ್ಟೆಗಿಲ್ಲ. ಅವ್ರ ಹೊಟ್ಟೆ ಸಿಟ್ಟು ರಟ್ಟೆಗಿಲ್ಲ ಅಂತಲ್ಲ, ಆ ಥರ ಇದೆ. ಮುಂದೊಂದು ದಿನಕ್ಕೆ ದೇವ್ರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇತ್ತಂದ್ರೆ ಆ ಹೊಟ್ಟೆ ಸಿಟ್ಟು ರಟ್ಟೆ ಬಂದು ಅದು ಹಿಡಿಯಲ್ಲ ಅನ್ನೋದು ನನ್ನ ಒಂದೇ ಆಸೆ ನೋಡಿ. ಹೆಂಗಾಗುತ್ತೋ ಆಗಲಿ. ಇವಾಗ ಪರಿಸ್ಥಿತಿ ನನ್ನ ಮಕ್ಕಳು ನಾನು ನನ್ನ ಹೊಟ್ಟೆ 3 ಹೊಟ್ಟೆ ಬದುಕಿದ್ರೆ ಸಾಕು. ನನ್ನ ಮಕ್ಕಳು ಚಂದ ಶಾಲೆ ಕಲಿಸು, ನನಗೆ ದೇವ್ರ ಆಶೀರ್ವಾದ ಕೊಟ್ಟರೆ ಸಾಕು. ನನ್ನ ಮಕ್ಕಳು ಶಾಲೆ ಕಲೀಲಿ, ನಾನು 3 ಹೊಟ್ಟೆ ಬದುಕಿದ್ರೆ ಸಾಕು ಅನ್ನೋದು ಪರಿಸ್ಥಿತಿಯಾಗ ಅದೀನಿ. ಇಷ್ಟೊಂದು ಈಡೇರಿಸ್ಕೊಟ್ರೆ ನನ್ನ ದೇವ್ರ ಪುಣ್ಯ ಅಂತ. ಅದಕ್ಕೆ ಎಲ್ಲಿದ್ರು ದೇವ್ರಿಗೆ ನಾನು ಎಲ್ಲಿದ್ರು ಹೋಗೋದು, ಕೈ ಮುಗಿದು ದೇವ್ರ ಸೇವೆ ಮಾಡೋದು ನನ್ನ ಮಕ್ಕಳಿಗೋಸ್ಕರ, ನನಗೋಸ್ಕರ, ನನ್ನಿಂದ ಬೆಂಬಲಕ್ಕೋಸ್ಕರ ಸ್ನೇಹಿತರೆ. ಹಿಂಗೆ ಮಾತಾಡ್ತಿರ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾನು ವಿಡಿಯೋ ಸಿಗ್ತೀನಿ.